ಪ್ರೆಸಿಡೆನ್ಸಿ ಡಿಗ್ರಿ ಕಾಲೇಜಲ್ಲಿ BA ಪ್ರಥಮ ವರ್ಷದ ಇತಿಹಾಸ ಪಾಠವನ್ನು ಆನ್ಲೈನ್ ಮೂಲಕ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಚನ್ನಬಸವ ಎಸ್ ಆಮನಕಲ್ಲೂರು ಅಂತ ಹೇಳಿ. ಈಗ ನಾನು ಇತಿಹಾಸದ ವಿಷಯವನ್ನು ಕುರಿತು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ತಾವೆಲ್ಲರೂ ಈ ಒಂದು ತರಗತಿಯನ್ನು ಸಂಪೂರ್ಣವಾಗಿ ಕೇಳಿ ತಮ್ಮ ಮಾಹಿತಿಯನ್ನು ಈ ಒಂದು ಇದಕ್ಕೆ ಕಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಈಗ ಕ್ಲಾಸ್ ಅಥವಾ ತರಗತಿಯನ್ನು ಪ್ರಾರಂಭ ಮಾಡಿ. ಮೊದಲನೇದಾಗಿ ಇತಿಹಾಸ. ಈಗಾಗಲೇ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಈ ಒಂದು ಅದರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಡಿಗ್ರಿ ಕಾಲೇಜುಗಳಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಿಲೆಬಸ್ ಇಟ್ಟಿದೆ. ಆ ಸಿಲೆಬಸ್ ಅಂತಂದ್ರೆ ಇತಿಹಾಸದ ವಿಷಯದ ಕುರಿತಾಗಿರ್ತಕ್ಕಂಥ ಒಂದು ಸಿಲೆಬಸ್. ಅಂದ್ರೆ ಪ್ರಾಚೀನ ಭಾರತದ ಇತಿಹಾಸ. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಪ್ರಾರಂಭದಿಂದ ಹಿಡಿದು ಕ್ರಿಸ್ತಶಕ 1ನೇ ಶತಮಾನ, ಕ್ರಿಸ್ತಶಕ 1ನೇ ಶತಮಾನ ಅಂದ್ರೆ ಕುಶಾನರವರೆಗಿರ್ತಕ್ಕಂಥ ಒಂದು ಸಿಲೆಬಸ್ ಅನ್ನ ಪ್ರಥಮ ಸೆಮಿಸ್ಟರ್ಗೆ ಇಟ್ಟಿರ್ತಕ್ಕಂಥದ್ರಿಂದ ಮೂಲಾಧಾರಗಳಿಂದ ಹಿಡಿದು ಕುಶಾನರವರೆಗಿರ್ತಕ್ಕಂಥ ಸಿಲೆಬಸ್ಗಳನ್ನು ನಾವು ಈ ಒಂದು ಫಸ್ಟ್ BA ಫಸ್ಟ್ ಅದರಲ್ಲಿ ಅಥವಾ ಫಸ್ಟ್ ಸೆಮಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ತಿಳ್ಕೊಂಡು ಈಗಾಗಲೇ ನೀವು PUC ತರಗತಿಗಳಲ್ಲಿ ಕಲಿತುಕೊಂಡು ಬಂದಿರತಕ್ಕಂಥದ್ದು. ಮುಖ್ಯವಾಗಿ ಇತಿಹಾಸ ಎಂದರೇನು ಅನ್ನುವಂಥದ್ದನ್ನ ನಾವು ನೋಡಿ ಆನಂತರದಲ್ಲಿ ಮೂಲಾಧಾರಗಳನ್ನು ಕುರಿತು ನಾವೇನ್ ಮಾಡೋಣ ಅಂತಂದ್ರೆ ನೋಡೋಣ ಅಂತಕ್ಕಂಥದ್ದು. ಮೊದಲು ಮೂಲಾಧಾರಗಳನ್ನ ತಿಳಿದುಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಇತಿಹಾಸ ಎಂದರೇನು ಅನ್ನುವಂಥದ್ದು ಬಹಳ ಮುಖ್ಯ. ಈಗ ಪ್ರಶ್ನೆ ಕೇಳ್ತಾರೆ ಏನಂತಂದ್ರೆ ಇತಿಹಾಸ ಎಂದರೇನು ಅಂತ ಪ್ರಶ್ನೆ ಕೇಳಿದ್ರೆ ನೀವು ಹೇಳ್ತಕ್ಕಂಥದ್ದು ಏನ್ ಹೇಳ್ತೀರಿ? ಉಳ್ಳವರು ಮತ್ತು ಇಲ್ಲದವರ ಮಧ್ಯೆ ನಡೆದಿರ್ತಕ್ಕಂಥ ಹೋರಾಟವನ್ನು ಇತಿಹಾಸ ಅಂತ ಕರೀತೀರಿ. ಇಲ್ಲಾಂದ್ರೆ ಇತಿಹಾಸವು ಅನಾಗರಿಕತೆಯಿಂದ ನಾಗರಿಕತೆಗೆ ಬಂದಿರತಕ್ಕಂಥ ಮನುಕುಲದ ಕಥೆಯನ್ನ ಇತಿಹಾಸ ಅಂತ ಕರೀತೀರಿ. ಇತಿಹಾಸ ಅನ್ನೋದು ಒಂದು ವಿಜ್ಞಾನ, ಅದು ಹೆಚ್ಚಿನೂ ಅಲ್ಲ ಕಡಿಮೆನೂ ಅಲ್ಲ ಅಂತ ಹೇಳ್ತಾರೆ. ಅಥವಾ ಅಂದ್ರೆ ದೇವರು ಮತ್ತು ಸೈತಾನ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಕಥೆಯಲ್ಲಿ ಕೊನೆಗೆ ಸೈತಾನ ಅಥವಾ ದೇವರು ಸೈತಾನ ವಿರುದ್ಧ ನಡೆದಿರ್ತಕ್ಕಂಥ ಒಂದು ಹೋರಾಟದಲ್ಲಿ ದೇವರು ಗೆದ್ದ, ಅದನ್ನು ನಾವು ಇತಿಹಾಸ ಅಂತ ಕರಿತೀವಿ. ಆದ್ರೆ ಅದು ಇತಿಹಾಸ ವ್ಯಾಖ್ಯೆ ಅಷ್ಟೇ. ಇತಿಹಾಸ ಅಂದ್ರೆ ಅದು ವ್ಯಾಖ್ಯೆ. ಇತಿಹಾಸಕ್ಕೆ ಇತಿಹಾಸಕಾರರು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯೆ. ಈಗ ನಾಗರಿಕತೆಯಿಂದ ನಾಗರಿಕತೆಗೆ ಬಂದ ಮನುಕುಲದ ಕಥೆಯಲ್ಲಿ ಇತಿಹಾಸ ಅಂತ ಕರೀತಾರೆ, ಅದು ವ್ಯಾಖ್ಯೆ. ಅದು ಇತಿಹಾಸಕ್ಕೆ ಅದಕ್ಕೆ ಅದನ್ನೇ ಇರ್ತಕ್ಕಂಥ ಒಂದು ಅರ್ಥ ಇದೆ. ಇತಿಹಾಸ ಅಂತಂದ್ರೆ ಅದಕ್ಕೆ ಅದನ್ನೇ ಇರ್ತಕ್ಕಂಥ ಒಂದು ಅರ್ಥ ಇದೆ. ಈಗ ಉದಾಹರಣೆಗೆ ಕನ್ನಡ ಎಂದರೇನು, ಇಂಗ್ಲಿಷ್ ಅಂದ್ರೆ ಏನು, ವಿಜ್ಞಾನ ಎಂದರೇನು, ಅದೇ ರೀತಿಯಾಗಿ ಇತಿಹಾಸ ಎಂದರೆ ಏನು ಅಂತ ಪ್ರಶ್ನೆ ಕೇಳಿದ್ರೆ ಮುಖ್ಯವಾಗಿ ಇತಿಹಾಸಕ್ಕೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ಅರ್ಥ ಇದೆ. ನಾವು ಮುಖ್ಯವಾಗಿ ಮನೆಯನ್ನು ಕಟ್ಟಬೇಕಾದ್ರೆ ಬುನಾದಿ ಚೆನ್ನಾಗಿರ್ಬೇಕು ಅಥವಾ ಅಡಿಪಾಯ ಅನ್ನೋದು ಚೆನ್ನಾಗಿರ್ಬೇಕು. ಆ ಅಡಿಪಾಯದ ಮೇಲೆ ಆ ಇಡೀ ಬಿಲ್ಡಿಂಗ್ನ ಒಂದು ಪೂರ್ಣ ಆಯುಷ್ ಅಂತ ನಿಂತಿರುತ್ತೆ. ಅದೇ ರೀತಿಯಾಗಿ ಇತಿಹಾಸದ ಮೂಲಾಧಾರಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಇತಿಹಾಸ ಎಂದರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಆ ಇತಿಹಾಸದ ಅರ್ಥದಲ್ಲೇನೆ ಇಡೀ ಇತಿಹಾಸದ ಅಂಶಗಳನ್ನ ನಾವು ಅಲ್ಲಿ ಕಾಣಕ್ ಸಾಧ್ಯ. ಹಾಗಾದ್ರೆ ಇತಿಹಾಸ ಅನ್ನುವಂಥದ್ದು ಏನು ಅನ್ನೋದನ್ನು ನೋಡೋದಾದ್ರೆ ನಾನು ಆಗಲೇ ಹೇಳಿದಂತೆ ಇತಿಹಾಸಕ್ಕೆ ವ್ಯಾಖ್ಯೆಗಳನ್ನು ಕೊಟ್ಟರೆ ಅದನ್ನು ಇತಿಹಾಸ ಅನ್ನಕ್ಕಾಗಲ್ಲ, ಅದನ್ನು ವ್ಯಾಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಇತಿಹಾಸ ಅಂದ್ರೆ ಏನಂತಂದ್ರೆ ಸಾಮಾನ್ಯವಾಗಿ ಯಾವತ್ತೋ ನಡೆದಿರ್ತಕ್ಕಂಥ ಅಂತೀವಿ, ಹಿಂದೆ ನಡೆದಿರ್ತಕ್ಕಂಥ ಒಂದು ಘಟನೆ, ಅಥವಾ ಇತಿ ಅಂದ್ರೆ ಹೀಗೆ, ಅಂದ್ರೆ ಖಚಿತವಾಗಿ, ಅಸ್ ಅಂದ್ರೆ ಇತ್ತು ಅಂತ ಹೇಳ್ತೀವಿ. ಅಂದ್ರೆ ಹೀಗೆ ಖಚಿತವಾಗಿ ಇತ್ತು ಅಂತ ಪ್ರಶ್ನೆ ಕೇಳ್ತಾರಲ್ಲ, ಉತ್ತರ ಹೇಳ್ತಾರಲ್ಲ. ಹಾಗಾದ್ರೆ ಏನಿತ್ತು? ಹೀಗೆ ಖಚಿತವಾಗಿತ್ತು, ಹಾಗಾದ್ರೆ ಏನಿತ್ತು? ಪ್ರಶ್ನೆ ಕೇಳಿದ ಉತ್ತರ ಕೊಡಕ್ಕಾಗಲ್ಲ. ಅದನ್ನೇ ಸರಿಯಾದ ರೀತಿಯಿಂದ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ ಇತಿಹಾಸದ ಬಗ್ಗೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಸಿಗಕ್ಕೆ ಸಾಧ್ಯ. ಅಂದ್ರೆ ಗತಕಾಲದಲ್ಲಿ ನಡೆದ ಗತಕಾಲದಲ್ಲಿ ನಡೆದಂತ ಏನ್ ನಡೀತಿ ಘಟನೆಗಳು ನಡೆದು ಸಾಕಷ್ಟು ಘಟನೆಗಳು ನಡೆದು ಆ ಎಲ್ಲಾ ಘಟನೆಗಳ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಯಥಾವತ್ತಾಗಿ ತೆಗೆದುಕೊಂಡು ಅದಕ್ಕೆ ಅದನ್ನೇ ಆಗಿರ್ತಕ್ಕಂಥ ಒಂದು ಕಾಲ, ಒಂದು ಸ್ಥಳ, ಒಂದು ಘಟನೆ ಅಂತ ಕರೀತೀವಿ. ಇತಿಹಾಸಕ್ಕೆ ಮುಖ್ಯವಾಗಿ 3 ಅಂಶಗಳು ಬಹಳ ಮುಖ್ಯ. ಹಾಗಾದ್ರೆ ಏನು ಇತಿಹಾಸಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಅನ್ನೋದನ್ನು ನೋಡೋದಾದ್ರೆ ಮೊದಲನೇದಾಗಿ ಬೇಕಾಗಿರ್ತಕ್ಕಂಥದ್ದು ಕಾಲ, ಎರಡನೇದು ಸ್ಥಳ, ಮೂರನೇದು ಘಟನೆ. ಇವು 3 ಅತ್ಯಂತ ಮುಖ್ಯವಾಗಿ ಇರ್ತಕ್ಕಂಥ ಅಂಶಗಳು. ಇವಿಲ್ಲದೆ ಇತಿಹಾಸವಿಲ್ಲ. ನೋಡಿ, ಯಾವುದೇ ಒಂದು ಪ್ರದೇಶದ, ಒಂದು ರಾಜ್ಯದ, ಒಂದು ದೇಶದ, ಒಂದು ನಾಗರಿಕತೆಯ ಅಥವಾ ಒಂದು ಪ್ರಪಂಚದ ಬಗ್ಗೆ ಇತಿಹಾಸದ ಬಗ್ಗೆ ಮಾಹಿತಿ ಅನ್ನುವುದನ್ನು ತಿಳ್ಕೋಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು? ಮೂಲಾಧಾರಗಳು. ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ.
ಹಾಗಾದ್ರೆ ಇತಿಹಾಸಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೂಲಾಧಾರಗಳು. ಮೂಲಾಧಾರಗಳಿಲ್ಲದೆ ಇತಿಹಾಸವನ್ನು ರಚನೆ ಮಾಡಬಹುದಾ? ಸಾಧ್ಯವಿಲ್ಲ. ಇತಿಹಾಸ ಅನ್ನೋದು ದೇಹವಾದರೆ ಆಧಾರಗಳು ಉಸಿರಿದ್ದಂಗೆ. ಇತಿಹಾಸ ಅನ್ನೋದು ದೇಹವಾದರೆ ಆಧಾರಗಳು ಉಸಿರಿದ್ದಂತೆ. ಆ ಆಧಾರಗಳಿಲ್ಲದೆ ಇತಿಹಾಸವು ಯಾವ ರೀತಿ ಇರಕ್ಕೆ ಸಾಧ್ಯವಿಲ್ವೋ, ಅಂದ್ರೆ ಮನುಷ್ಯನಿಗೆ ದೇಹ ಇದ್ರೆ ಮುಖ್ಯ ಅಲ್ಲ, ಅದ್ರ ಜೊತೆ ಉಸಿರು ಇರಬೇಕು, ಜೀವ ಇರಬೇಕು. ಒಬ್ಬ ವ್ಯಕ್ತಿಗೆ ಬೆಲೆ ಎದಕ್ ಬರುತ್ತೆ ಅಂತಂದ್ರೆ ಅವ್ನಿಗೆ ಜೀವಂತವಾಗಿರೋದಕ್ಕೆ ಬೆಲೆ ಬರುತ್ತೆ. ಅವ್ನು ಮಾತಾಡ್ತಾನೆ ಬಿಡ್ತಾನೆ ಎರಡನೇ ಮಾತು. ಆದ್ರೆ ಅದೇ ರೀತಿ ಇತಿಹಾಸಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು? ಫಸ್ಟ್ ಆಧಾರಗಳು ಇರಲೇಬೇಕು, ಇಲ್ಲಂತಂದ್ರೆ ಅದು ಕಥೆಯಾಗುತ್ತೆ ಕೇವಲ. ಈಗ ಸಾಮಾನ್ಯವಾಗಿ ಆ ಇತಿಹಾಸದಲ್ಲಿ ಈ 3 ಅಂಶಗಳು ಒಳಗೊಂಡಿರ್ತಾವೆ. ಹೇಗೆ ಹಾಲಿನಲ್ಲಿ ತುಪ್ಪ, ಮೊಸರು, ಬೆಣ್ಣೆ, ಮಜ್ಜಿಗೆ ಒಳಗೊಂಡಿದೆಯೋ ಅದು ಕಣ್ಣಿಗೆ ಕಾಣಿಸಲ್ಲ. ಅದಕ್ಕೊಂದು ಸಂಸ್ಕಾರ, ಒಂದು ಸಂಶೋಧನೆ, ಒಂದು ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಮಹತ್ವದ ರೀತಿಯಿಂದ ಅದನ್ನು ಸರಿಯಾದ ರೀತಿಯಿಂದ ಇದು ಮಾಡಿದಾಗ ಮಾತ್ರ ಈ ಎಲ್ಲ ಅಂಶಗಳು ಬರ್ತಾವ. ಹಾಲಿನಿಂದ ಏನ್ ಬರುತ್ತಾ? ಮಜ್ಜಿಗೆ ಬರುತ್ತಾ, ಮಜ್ಜಿಗೆಯಿಂದ ಬೆಣ್ಣೆ ಬರುತ್ತಾ, ಬೆಣ್ಣೆಯಿಂದ ತುಪ್ಪ ಬರುತ್ತಾ. ಒಮ್ಮೆದ ಮೇಲೆ ತುಪ್ಪ, ಮಜ್ಜಿಗೆ, ಮೊಸರು, ಬೆಣ್ಣೆನ ನಾವು ನೋಡಕ್ಕಾಗಲ್ಲ, ಅದನ್ನ ನಾವು ಸಂಸ್ಕಾರ ಮಾಡ್ಬೇಕು. ಅದೇ ರೀತಿಯಾಗಿ ಇತಿಹಾಸದಲ್ಲಿ ಇರ್ತಕ್ಕಂಥವುಗಳನ್ನ ಸರಿಯಾದ ರೀತಿಯಿಂದ ಸಂಶೋಧನೆ ಮಾಡಿದಾಗ ಮಾತ್ರ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಬೆಲೆ ಇರುತ್ತೆ. ಇತಿಹಾಸವನ್ನ ಒಂದೇ ಸಲ ಇತಿಹಾಸವನ್ನ ನಾವು ನೋಡಕ್ಕಾಗಲ್ಲ, ಅಥವಾ ಇತಿಹಾಸ ಕೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ? ಈ ಉದಾಹರಣೆಗೆ ಯಾವುದಾದ್ರೂ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಕಲ್ಲು ಬಿದ್ದಿರ್ತ, ಆ ಕಲ್ಲನ್ನ ನಾವು ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಅಂತಂದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಸಂಶೋಧನೆಗಳನ್ನು ಮಾಡಿದಾಗ, ಕಾರ್ಬನ್ ಪೊಯಟ್ರಿ ಟೆಸ್ಟ್ ಒಳಪಡಿಸಿದಾಗ ಅದು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಕಲ್ಲು ಹೌದೋ ಇಲ್ಲ ಅನ್ನೋದನ್ನ ನಾವೇನ್ ಮಾಡ್ತೀವಿ? ಕ್ಲಾರಿಟಿ ತಗೊಂತೀವಿ. ಅದೇ ರೀತಿಯಾಗಿ ಇಲ್ಲಿ ಇತಿಹಾಸ ಅನ್ನುವಂಥದ್ದನ್ನ ನಾವು ಅರ್ಥೈಸಿಕೊಳ್ಬೇಕಾದಾಗ ಅಥವಾ ಇತಿಹಾಸವನ್ನ ನಾವು ಅಧ್ಯಯನ ಮಾಡಬೇಕಾದಾಗ ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೂಲಾಧಾರಗಳು. ಮೂಲಾಧಾರಗಳಲ್ಲಿ ಈಗಾಗಲೇ ಓದಿದ್ರೆ 2 ರೀತಿಯಲ್ಲಿ ನಾವು ನೋಡ್ತೀವಿ. ಒಂದು ಸಾಹಿತ್ಯದ ಮೂಲಾಧಾರಗಳು, ಇನ್ನೊಂದು ಪುರಾತತ್ವ ಮೂಲಾಧಾರಗಳು ಅಥವಾ ಪ್ರಾಚ್ಯ ಮೂಲಾಧಾರಗಳು ಅಥವಾ ಪ್ರಾಕ್ತನ ಶಾಸ್ತ್ರ ಮೂಲಾಧಾರಗಳು ಅಂತ ಕರಿತೀವಿ. ಸಾಹಿತ್ಯದ ಮೂಲಾಧಾರಗಳಲ್ಲಿ ಮತ್ತೆ 2 ಪ್ರಕಾರಗಳು, ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಪ್ರಾಕ್ತನ ಶಾಸ್ತ್ರ ಮೂಲಾಧಾರಗಳಲ್ಲಿ ಮೊದಲನೇದಾಗಿ ಭೂ ಉತ್ಖನನ ಅಂತ ನೋಡ್ತೀವಿ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಇತರೆ ಅಂಶಗಳನ್ನು ನೋಡ್ತೀವಿ. ಅದನ್ನ ಎರಡನೇ ಸಂದರ್ಭದಲ್ಲಿ ನೋಡೋಣ. ಮೊದಲು ಇತಿಹಾಸ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಪ್ರತಿಯೊಂದು ಇತಿಹಾಸದಲ್ಲಿ ಮೂಲಾಧಾರಗಳು ಎಷ್ಟು ಮುಖ್ಯವೋ ಈ 3 ಅಂಶಗಳು ಕೂಡ ಅಷ್ಟೇ ಮುಖ್ಯವಾಗಿರ್ತಾವ. ಈ ಉದಾಹರಣೆಗೆ ಯಾವುದೋ ಒಂದು ಸಂದರ್ಭದಲ್ಲಿ ಉದಾಹರಣೆಗೆ ಏನಂತಂದ್ರೆ ಅಲ್ಲಿ ಏನೋ ಆಯ್ತು ಅಂತ, ಅಲ್ಲೇನೋ ಒಂದು ಘಟನೆ ಆಯ್ತು ಅಂತಂದಾಗ ಆ ಫಸ್ಟ್ ಪ್ರಶ್ನೆ ಕೇಳಿದ್ರೆ ಎಲ್ಲಿ, ಯಾವಾಗ, ಏನಾಯ್ತು. ಅದೇ ರೀತಿಯಾಗಿ ಎಲ್ಲಿ ಅನ್ನೋದು ಮುಖ್ಯವಾಗಿ ಒಂದು ಸ್ಥಳ ಅಂತ ಇರ್ತಲ್ಲ, ಅದೊಂದು ಸ್ಥಳ, ಒಂದು ನಿಗದಿಪಡಿಸಿರ್ತಕ್ಕಂಥ ಕಾಲ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಘಟನೆ. ಇವು 3 ಇರಲಿಲ್ಲ ಅಂದ್ರೆ ಇತಿಹಾಸದಲ್ಲಿ ನಾವು ಇತಿಹಾಸ ಊಹಿಸ್ಕೊಳಕ್ಕಾಗಲ್ಲ. ಅವು 3 ಹೆಂಗಿರ್ತಾವಂದ್ರೆ ಕಣ್ಣಿಗೆ ಕಾಣಲಾರ್ದಂಗೆ ಇರ್ತಾವ, ಕಣ್ಣಿಗೆ ಕಾಣಿಸಲ್ಲ. ಅದನ್ನ ಸಂಶೋಧನೆ ಒಳಪಡಿಸಿದಾಗ ಮಾತ್ರ ಅದು ಯಾವ ಸ್ಥಳದಲ್ಲಿ ಇತ್ತು, ಅದು ಎಷ್ಟನೇ ಶತಮಾನದಲ್ಲಿ ಅಥವಾ ಕಾಲದಲ್ಲಿ ಇತ್ತು, ಅದು ಯಾವಕ್ಕೆ ಸಂಬಂಧಪಟ್ಟಂತ ಘಟನೆಯನ್ನು ಒಳಗೊಂಡಿರ್ತಕ್ಕಂಥದ್ದು, ಅಥವಾ ಶಾಸನಕ್ಕೆ ಸಂಬಂಧಪಟ್ಟಿದ್ದಾದ್ರೆ ಆ ಶಾಸನವನ್ನು ಯಾರು ಹೊರಡಿಸಿದ್ರು, ಅದು ಯಾವ ಸ್ಥಳದಲ್ಲಿ ಇತ್ತು, ಹೇಗಿತ್ತು, ಅದರ ವಿಷಯ ಏನು, ಅದರ ಭಾಷೆ ಎಂತದ್ದು, ಅದನ್ನ ವರ್ಣಿಸಿದಂಥದ್ದು ಯಾರು, ಯಾಕೆ ವರ್ಣಿಸಿದ, ದಾನ ಕೊಟ್ಟಿದ್ದೋ, ದತ್ತಿ ಕೊಟ್ಟಿದ್ದು ಅಂತ ಕಡೆ ಯಾವ ರೀತಿ ಮತ್ತೆ ಇತಿಹಾಸದಲ್ಲಿ ಸಂಶೋಧನೆ ಮಾಡ್ತೀವೋ ಅದೇ ರೀತಿ ಪ್ರತಿಯೊಂದಕ್ಕೂ ಕೂಡ ಏನ್ ಮಾಡ್ಬೇಕಾಗುತ್ತಂದ್ರೆ ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು ಇತಿಹಾಸ. ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಎಷ್ಟೋ ಶತಮಾನಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಗತಕಾಲ, ಗತಿಸಿದ ಕಾಲ, ಗತಕಾಲ. ಹಂಗಾದ್ರೆ ಇತಿಹಾಸ ಅಂದ್ರೆ ಏನಂತ ಹೇಳ್ತಂದ್ರೆ ಗತಕಾಲದಲ್ಲಿ ನಡೆದ ನೋಡಿ. ಸಾಮಾನ್ಯವಾಗಿ ಗತಕಾಲದಲ್ಲಿ ಸಾಕಷ್ಟು ಘಟನೆಗಳು ನಡೆದವು. ಹಾಗಾದ್ರೆ ಇತಿಹಾಸದ ಕೇಂದ್ರ ಬಿಂದು ಯಾರು? ಇತಿಹಾಸಕ್ಕೆ ಒಂದು ಕೇಂದ್ರ ಬಿಂದು ಯಾರು? ನೋಡಿ, ನೀವು ಹೇಳ್ತಕ್ಕಂಥದ್ದು ತಪ್ಪು. ಇತಿಹಾಸದ ಕೇಂದ್ರ ಬಿಂದು ಮಾನವ, ಎರಡಟಸ್ ಅಲ್ಲ. ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದ್ರೆ ಎರಡಟಸ್ ಅಂತ ಹೇಳ್ಬೇಕು. ಆದ್ರೆ ಇತಿಹಾಸದ ಕೇಂದ್ರ ಬಿಂದು ಯಾರು? ಮಾನವ. ಇವೆಲ್ಲ ಯಾರ ಜೀವನದಲ್ಲಿ ನಡೆದವು? ಇವೆಲ್ಲವೂ ಯಾರ ಜೀವನದಲ್ಲಿ ನಡೆದವು? ಮಾನವನ ಜೀವನದಲ್ಲಿ ನಡೆದವು. ಹಾಗಾಗಿ ಗತಕಾಲದಲ್ಲಿ ನಡೆದ ಮಾನವನ ಜೀವನದ ಸಮಗ್ರ ಘಟನೆಗಳನ್ನ, ಎಲ್ಲಾ ಘಟನೆಗಳನ್ನು ತೆಗೆದುಕೊಳ್ಳೋಣ. ಸಮಗ್ರ ಘಟನೆಗಳ ಆ ಘಟನೆಗಳನ್ನ ನಾವೇನ್ ಮಾಡಿವಿ? ಹೆಂಗೆಂಗೂ ಜೋಡಿಸಿಲ್ಲ, ಒಂದು ಕ್ರಮಬದ್ಧವಾಗಿ ಜೋಡಿಸಿವಿ.
ಸಮಗ್ರ ಘಟನೆಗಳನ್ನು ಒಂದು ಕ್ರಮಬದ್ಧವಾಗಿ ಜೋಡಿಸಿ ದಾಖಲಿಸಿರ್ತಕ್ಕಂಥದ್ದು ನಾವು ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಇತಿಹಾಸ ಅಂತ ಕರಿತೀವಿ. ಅಂದ್ರೆ ಗತಕಾಲದಲ್ಲಿ ನಡೆದ ಮಾನವನ ಜೀವನದ ಸಮಗ್ರ ಘಟನೆಗಳ ಕ್ರಮಬದ್ಧ ದಾಖಲೆ, ಕ್ರಮಬದ್ಧ ದಾಖಲೆಗೆ ಇತಿಹಾಸ. ಇತಿಹಾಸ ಅಂದ್ರೆ ಏನಂತಂದ್ರೆ ಗತಕಾಲದಲ್ಲಿ ನಡೆದ ಮಾನವನ ಜೀವನದ ಸಮಗ್ರ ಘಟನೆಗಳ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ದಾಖಲೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ಇತಿಹಾಸ ಅಂತ ಕರಿತೀವಿ. ನೋಡಿ, ಇತಿಹಾಸದಲ್ಲಿ ಗಮನಿಸಬೇಕು, ಇವೆಲ್ಲವಕ್ಕೂ ಮುಖ್ಯ ಕಾರಣ ಯಾರು ಅಂತಂದ್ರೆ ಮನುಷ್ಯ, ಮಾನವ. ಯಾಕಂದ್ರೆ ಇತಿಹಾಸದ ಕೇಂದ್ರ ಬಿಂದು ಈತನೇ. ಯಾಕಂದ್ರೆ ಈತನ ಜೀವನದಲ್ಲಿ ನಡೆದಿರ್ತಕ್ಕಂಥದ್ದೆಲ್ಲವೂ ಯಾವತ್ತೋ ನಡೆದಿರ್ತಕ್ಕಂಥದ್ದು ಎಷ್ಟೋ ಶತಮಾನಗಳ ಹಿಂದೆ, ಎಷ್ಟೋ ಸಹಸ್ರಾರು ವರ್ಷಗಳ ಹಿಂದೆ ಮನುಷ್ಯ ಭೂಮಿಯ ಮೇಲೆ ಉದಯ ಆಗಲಿಂದ ಹಿಡಿದು ಇಲ್ಲಿವರೆಗೆ ಅದನ್ನ ನಾವೆಂತ ಕಾಲ ಅಂತ ಕರಿತೀವಿ? ಗತಿಸಿದ ಕಾಲ, ಗತಕಾಲ. ಹಾಗಾಗಿ ಗತಕಾಲದಲ್ಲಿ ನಡೆದ ಮಾನವನ ಜೀವನದ ಸಮಗ್ರ ಘಟನೆಗಳ ಒಂದು ಕ್ರಮಬದ್ಧವಾದಂತಹ ದಾಖಲೆಯನ್ನು ನಾವೇನಂತ ಕರಿತೀವಿ? ಇತಿಹಾಸ ಅಂತ ಕರಿತೀವಿ. ಹಂಗಾದ್ರೆ ಇತಿಹಾಸದೇನು? ಗತಕಾಲದಲ್ಲಿ ನಡೆದ ಮಾನವನ ಜೀವನದ ಸಮಗ್ರ ಘಟನೆಗಳ ಕ್ರಮಬದ್ಧ ದಾಖಲೆಗೆ ಇತಿಹಾಸ ಅಂತ ಕರಿತೀವಿ. ಹಾಗಾದ್ರೆ ಯಾವುದಕ್ಕೆ ಇತಿಹಾಸ ಅಂತ ಕರಿತೀವಿ? ಬರೀ ಇಷ್ಟಕ್ಕೆಲ್ಲಷ್ಟು ಇತಿಹಾಸ ಅಂತ ಕರಿಬೋದಾ? ಈಗ ಉದಾಹರಣೆಗೆ ಎಲ್ಲಾದ್ರೂ ಕಲ್ಲು ಬಿದ್ದಿತ್ತು, ಆ ಕಲ್ಲನ್ನು ನಾವು ಏನಂತ ಕರಿತೀವಿ? ಶಾಸನ ಅಂತ ಅನ್ನಕ್ಕಾಗಲ್ಲ. ಅಥವಾ ಯಾವುದೋ ಒಂದು ನಾಣ್ಯ ಬಿದ್ದಿತ್ತು, ಅದಕ್ಕೆ ನಾಣ್ಯ ಅಂತ ಹೇಳಕ್ಕಾಗಲ್ಲ. ಅಥವಾ ಯಾವುದೋ ಒಂದು ಗುಡಿ ದೇವಾಲಯಗಳು ಕಟ್ಟಿದ್ರೆ ಅದು ನಿಂತನೆ ಕಟ್ಟಿದ್ರೆ ನಾನು ಕಟ್ಟಿದೆ ಅಂತ ಹೇಳಕ್ಕಾಗಲ್ಲ. ಈಗ ಉದಾಹರಣೆಗೆ ಸಾಮಾನ್ಯವಾಗಿ ಶಾಸನಗಳ ಮುಂದೆ ಸಾಲುಗಳು ಬಂದಿರ್ತಾರಲ್ಲ, ಅಲ್ಲಿ ನಾವು ಚಾರ್ಟಿಸ್ಲೋ ಇಲ್ಲ ಪೆನ್ನಿಲೋ ನಾನು ಕೆತ್ತಿದ್ರೆ ಅದು ಶಾಸನ ಆಗಲ್ಲ. ಯಾಕಾಗಲ್ಲ? ಅವ್ರು ಕೆತ್ತಿದ್ರೆ ಮಾತ್ರ ಶಾಸನ, ನಾನು ಕೆತ್ತಿದ್ರೆ ಶಾಸನ ಅಲ್ಲ. ಅಥವಾ ನೀವು ಕೆತ್ತಿದ್ರೆ ಶಾಸನ ಅಲ್ಲ. ಯಾಕೆ? ಈಗ ಉದಾಹರಣೆಗೆ ಮಸ್ಕಿಯಲ್ಲಿ ಅಶೋಕನಿಗೆ ಸಂಬಂಧಪಟ್ಟಂತ ಒಂದು ಶಾಸನ ಇದೆ, ದೇವನ ಪ್ರಿಯದರ್ಶಿ ಅಶೋಕ ಶಾಸನ. ಆದ್ರೆ ಅದಕ್ಕೆ ನಾವು ಇತಿಹಾಸದಲ್ಲಿ ಶಾಸನ ಅಂತ ಒಪ್ಪಿಕೊಂಡಿವಿ. ಅದ್ರ ಬದಲಾಗಿ ನಾನೇ ಒಂದು ಕೆತ್ತಿಟ್ಟಿರ್ತಕ್ಕಂಥದ್ದು ಶಾಸನ ಅನ್ನಕ್ಕಾಗಲ್ಲ. ಯಾಕೆಂತಂದ್ರೆ ಅದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳನ್ನ ಹೇಳ್ತಕ್ಕಂಥದ್ದು. ಅದು ಯಾವ ಶತಮಾನದಲ್ಲಿತ್ತು, ಯಾರು ಕೆತ್ತಿಸಿದ್ರು, ಯಾಕೆ ಕೆತ್ತಿಸಿದ್ರು, ಅದು ಯಾವ ಚಕ್ರವರ್ತಿಯ, ರಾಜನ, ಮಹಾರಾಜನ ಬಿರುದನ್ನು ಒಳಗೊಂಡಿರ್ತಕ್ಕಂಥದ್ದು ಅಂತ ಹೇಳಿ ನಾವೇನ್ ಮಾಡ್ತೀವಿ? ಅದಕ್ಕೆ ಐತಿಹಾಸಿಕ ದಾಖಲೆ ಇದೆ. ಏನಿದೆ? ಐತಿಹಾಸಿಕ ದಾಖಲೆ ಇದೆ. ಆದ್ರೆ ಅದೇ ನಾವು ಬರೆದಿರ್ತಕ್ಕಂಥದ್ದು ಐತಿಹಾಸಿಕ ದಾಖಲೆಗಳಿಲ್ಲ. ಹಾಗಾಗಿ ನಮ್ಮ ಬರೆದಿರ್ತಕ್ಕಂಥ ಬರವಣಿಗೆಗಳಿಗೆ ಎಲ್ಲವೂ ಕೂಡ ಇತಿಹಾಸದಲ್ಲಿ ಶಾಸನ ಅನ್ನಕ್ಕಾಗಲ್ಲ. ಹಾಗಾಗಿ ಆ ಕ್ರಮಬದ್ಧವಾಗಿರ್ತಕ್ಕಂಥ ದಾಖಲೆಯನ್ನು ನಾವು ಮಾಡಬೇಕು. ಯಾವಾಗ ಕ್ರಮಬದ್ಧವಾದಂತಹ ದಾಖಲೆಯನ್ನು ಮಾಡಬೇಕು ಅದಕ್ಕೆ ನಾವು ಇತಿಹಾಸ ಕರೀತೀವಿ. ಒಂದು ಕ್ರಮ ಪದ್ಧತಿ ಬೇಕು. ಉದಾಹರಣೆಗೆ ಕ್ರಿಸ್ತ ಪೂರ್ವದಿಂದ ಕ್ರಿಸ್ತ ಶಕ, ಇದಕ್ಕೊಂದು ಕ್ರಮ ಪದ್ಧತಿ ಇದೆ. ಈಗ ಆಮೇಲೆ ಈಗಿಂದ ನಾವೇನ್ ಮಾಡ್ತೀವಿ? ಕ್ರಿಸ್ತ ಶಕ 1ನೇ ಶತಮಾನ, 2ನೇ ಶತಮಾನ, 3ನೇ ಶತಮಾನ, 4ನೇ ಶತಮಾನ ಅಂತ ಹೇಳಿ ನಾವೇನ್ ಮಾಡ್ಕೊಂತ ಹೋಗ್ತೀವಿ ಅಂತಂದ್ರೆ ಅದನ್ನು ನಾವು ಲೆಕ್ಕ ಇಟ್ಕೊಂಡು ಒಂದು ದಾಖಲೆ ಮಾಡ್ಕೊಂತ ಬಂದೀವಿ. ಅಂದ್ರೆ ಉದಾಹರಣೆಗೆ ಭಾರತದ ಮೇಲೆ ಇಂಥ ಸಂದರ್ಭದಲ್ಲಿ ದಾಳಿ ಮಾಡಿದ್ರು, ಯಾವ ಸ್ಥಳದಲ್ಲಿ ದಾಳಿ ಮಾಡಿದ್ರು, ಅದರ ಘಟನೆ ಏನು, ಯಾವ ಕಾಲ. ನಾನು ಆಗಲೇ ನಿಮ್ಗೆ 3 ತಿಳಿಸಿದ್ದೆ. ಫಸ್ಟ್ ಒನ್ ಸ್ಥಳ, ಆಮೇಲೆ ಕಾಲ, ಆಮೇಲೆ ಘಟನೆ. ನೋಡ್ರಿ, ಇತಿಹಾಸದ ಉದ್ದಗಲಕ್ಕೂ ನೀವು ಇವು 3 ಅಂಶಗಳು ಇದ್ದೇ ಇರ್ತಾವೆ, ಇರಲೇಬೇಕು. ಅದಕ್ಕೆ ನಾವು ಇತಿಹಾಸ ಅಂತ ಕರಿತೀವಿ. ಈ ಉದಾಹರಣೆಗೆ ಭಾರತದ ಮೇಲೆ ಪರಕೀಯರು ದಾಳಿ ಮಾಡಿದ್ರು ಅಂತ ಪ್ರಶ್ನೆ ಕೇಳಿದ್ರೆ ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು, ಏನ್ ಘಟನೆ ಆಯ್ತು? ನೋಡಿ, ಪ್ರತಿಯೊಂದಕ್ಕೂ ಕೂಡ ಒಂದು ದಾಖಲೆ. ಉದಾಹರಣೆಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಯಾವಾಗ? ಬರೀ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕೈತೆ ಅಂತ ಹೇಳಿದ್ರೆ ಅದಕ್ಕೆ ಏನಾಗಲ್ಲ, ಪರಿಪೂರ್ಣ ಆಗಲ್ಲ. ಯಾಕಾಗಲ್ಲ ಅಂತಲ್ಲ, ಅದಕ್ಕೊಂದು ಘಟನೆ. ಆದ್ರೆ ಸಾಕಷ್ಟು ಜನ, ಸಹಸ್ರಾರು ಜನ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದ್ರು, ಪರಕೀಯರ ವಿರುದ್ಧ ಹೋರಾಟವನ್ನ ಮಾಡಿದ್ರು. ಅವ್ರ ವಿರುದ್ಧ ಹೋರಾಟ ಮಾಡಿ ನಮ್ಮ ದೇಶವನ್ನು ಉಳಿಸಬೇಕು, ನಮ್ಮದೇ ಆದಂತ ಆಡಳಿತ ಇರಬೇಕು, ನಮಗೆ ಬೇಕಾದಂತ ಉದ್ದೇಶಕ್ಕೋಸ್ಕರ ಎಷ್ಟೋ ಜನ ತ್ಯಾಗ ಬಲಿದಾನಗಳನ್ನು ಮಾಡಿದ್ರು. ಕೊನೆಗೊಂದು ದಿನ ಏನಾಯ್ತಪ್ಪ ಅಂತಂದ್ರೆ ಆ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರು. ಅಲ್ಲಿ ನಾವೇನ್ ಕೇಳ್ತೀವಿ? 1947 ಆಗಸ್ಟ್ 15ರಂದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿ. ಯಾಕಂತಂದ್ರೆ ಅದಕ್ಕೊಂದು ಕ್ರಮ ಪದ್ಧತಿ ಇದೆ. ನಾ ಸುಮ್ಮನೆ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ನಾನು ಹುಟ್ಟಿನೇ ಅಂತ ಹೇಳ್ತೀನಿ. ಆದ್ರೆ ನೀವು ಹುಟ್ಟಿರ್ಬೋದು, ಆದ್ರೆ ಅದಕ್ಕೊಂದು ದಾಖಲೆ ಅನ್ನೋದಕ್ಕೂ ಬೇಕಲ್ಲ. ಇತಿಹಾಸಕ್ಕೆ ದಾಖಲೆ ಮಾಡೋ ಮುಖ್ಯ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಒಂದು ಕ್ರಮಬದ್ಧ ಇರ್ಬೇಕಷ್ಟೇ. ಈ ಕ್ರಮಬದ್ಧತೆ ಉದಾಹರಣೆಗೆ ಈಗ ನೋಡಿ, ಇಲ್ಲಿ 1, ಇಲ್ಲೊಂದು ಎಲ್ಲೋ 2, ಇಲ್ಲೊಂದು 3, ಇಲ್ಲೊಂದು 4 ಬರೆದ್ರೆ ಇದನ್ನ ನಾವೇನಕ್ಕಾಗಲ್ಲ, ಒಂದು ಕ್ರಮಬದ್ಧತೆ ಅನ್ನಕ್ಕಾಗಲ್ಲ, ಒಂದು ಆರ್ಡರ್ ಅಂತ ಅನ್ನಕ್ಕಾಗಲ್ಲ, ಆರ್ಡರ್ ಪ್ರಕಾರ ಅಂತ ಅನ್ನಕ್ಕಾಗಲ್ಲ. ಅದನ್ನೇ ಇಲ್ಲಿ 1, ಇಲ್ಲಿ 2, ಇಲ್ಲಿ 3, ಇಲ್ಲಿ 4 ಮಾಡಿದ್ರೆ ಕರೆಕ್ಟ್ ಆಗಿ ಒಂದಾದ್ಮೇಲೆ ಒಂದು ಸಂಖ್ಯೆ ಬಂದಂಗೆ ಬರುತ್ತೆ. ಅದೇ ರೀತಿಯಲ್ಲಿ ಗತಕಾಲದಲ್ಲಿ ನಡೆದಿರ್ತಕ್ಕಂಥ ಮಾನವನ ಜೀವನದ ಸಮಗ್ರ ಘಟನೆಗಳ ಒಂದು ಕ್ರಮಬದ್ಧವಾದ ದಾಖಲೆಯನ್ನು ನಾವೇನಂತ ಕರಿತೀವಿ? ಇತಿಹಾಸ ಅಂತ ಕರಿತೀವಿ. ಇತಿಹಾಸದಲ್ಲಿ ಒಂದು ಕ್ರಮಬದ್ಧತೆ ಇದೆ.
ಹೆಂಗೆಂಗೋ ಅಲ್ಲ. ಆಮೇಲೆ ಫಸ್ಟ್ ಕ್ರಿಸ್ತ ಶಕ, ಆಮೇಲೆ ಕ್ರಿಸ್ತ ಪೂರ್ವ, ಮತ್ತೆ ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಅಂತ ಹಾಕಲ್ಲ. ಮೊದಲು ಕ್ರಿಸ್ತ ಪೂರ್ವ, ಆನಂತರದಲ್ಲಿ ಕ್ರಿಸ್ತ ಶಕ. ಈಗ ನೋಡ್ರಿ ಪ್ರಸ್ತುತ 2020 ಅಂದ್ರೆ 2020 ಕ್ರಿಸ್ತ ಶಕದಿಂದ 2020 ಬಂದಿವಿ ನಾವು. ಆಮೇಲೆ ಇಷ್ಟು ಶತಮಾನಗಳ ಕಾಲ ನಾವೇನಾಗಿವಿ, ಮನುಷ್ಯನ ಬದುಕು, ಜೀವನ, ಘಟನೆ ಸಾಕಷ್ಟು ಎಲ್ಲ ಅಂಶಗಳು ಕೂಡ ನಡ್ಕೊಂಡು ಬಂದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಗಾಗಿ ಇತಿಹಾಸಕ್ಕೆ ಬೇಕಾಗಿರ್ತಕ್ಕಂಥದ್ದು ಆಧಾರಗಳು ಬೇಕು. ಆ ಆಧಾರಗಳು ಬೇಕನ್ನೋದಕ್ಕಿಂತ ಪೂರ್ವದಲ್ಲಿ ಇತಿಹಾಸ ಏನಂತ ತಿಳ್ಕೋಬೇಕು. ಇತಿಹಾಸವು ಗತಕಾಲದಲ್ಲಿ ನಡೆದಿರ್ತಕ್ಕಂಥ ಮನುಷ್ಯನ ಜೀವನದಲ್ಲಿ ನಡೆದಂತ ಘಟನೆಗಳು, ಮಾನವನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳೆಲ್ಲವು ಇವು ಮನುಷ್ಯನನ್ನು ಹೊರತುಪಡಿಸಿ ನಡೆದಿರ್ತಕ್ಕಂಥವುಗಳಲ್ಲ. ಒಂದು ವೇಳೆ ಭೂಮಿಯ ಮೇಲೆ ಮನುಷ್ಯನ ಉಗಮನ ಆಗಿರಲಿಲ್ಲ ಅಂದ್ರೆ ಇತಿಹಾಸ ಇರ್ತಿರ್ಲಿಲ್ಲ. ಯಾಕೆ ಇರ್ತಿರ್ಲಿಲ್ಲ ಇತಿಹಾಸ? ಆ ಇತಿಹಾಸವನ್ನು ಬರೆದು ದಾಖಲೆ ಮಾಡತಕ್ಕಂಥ ವ್ಯಕ್ತಿಗಳೇ ಇಲ್ಲ ಅಂದಾಗ ಇತಿಹಾಸಕ್ಕೆ ಬೆಲೆನೇ ಇರ್ತಿದ್ದಿಲ್ಲ. ಯಾವಾಗ ಅಂದ್ರೆ ಉದಾಹರಣೆಗೆ ಪ್ರಪಂಚದ ಅನೇಕ ಪ್ರದೇಶಗಳಲ್ಲಿ, ಅನೇಕ ಸ್ಥಳಗಳಲ್ಲಿ ಪ್ರತಿಯೊಂದು ಘಟನೆಗಳನ್ನ ಹೆರೋಡೋಟಸ್ ಅನ್ನೋದು ಏನ್ ಮಾಡ್ಯಾನ, ಒಂದು ದಾಖಲೆ ಸಮೇತವಾಗಿ ಮಾಡ್ಕೊಂಡು ಬಂದ, ಒಂದು ಕ್ರಮಬದ್ಧವಾಗಿ ದಾಖಲೆ ಮಾಡ್ಕೊಂಡು ಬಂದ. ಕ್ರಮಬದ್ಧವಾಗಿ ದಾಖಲೆ ಮಾಡ್ಕೊಂಡು ಬಂದಾಗ ನಮ್ಗೆಲ್ಲರಿಗೂ ಇವತ್ತು ಇತಿಹಾಸವನ್ನು ಓದಕ ಅನುಕೂಲ ಆಗಿದೆ. ಅದೇ ರೀತಿಯಾಗಿ ಒಂದು ದೇಶದ, ಒಂದು ಪ್ರದೇಶದ, ಒಂದು ನಾಗರಿಕತೆಯ, ಪ್ರಪಂಚದ ನಾವು ಇತಿಹಾಸನ ಅರ್ಥ ಮಾಡ್ಕೋಬೇಕಾದ್ರೆ ಅದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಬೇಕಾದ್ರೆ ನಮ್ಗೆ ಏನ್ ಬೇಕಪ್ಪ ಅಂತಂದ್ರೆ ಇತಿಹಾಸ ಅನ್ನೋದು ಬೇಕು. ಈಗ ನೋಡೋದಾದ್ರೆ ಇತಿಹಾಸಕ್ಕೆ ಮೂಲಾಧಾರಗಳು ಎಷ್ಟು ಅವಶ್ಯಕ? ಇತಿಹಾಸಕ್ಕೆ ಮೂಲಾಧಾರಗಳು ಎಷ್ಟು ಅವಶ್ಯಕ? ಸಾಕಷ್ಟು ಇತಿಹಾಸದ ಮೂಲಾಧಾರಗಳು ಸಿಕ್ಕಾವ. ಶಾಸನಗಳು ಸಿಕ್ಕಿರ್ಬೋದು, ನಾಣ್ಯಗಳು ಸಿಕ್ಕಿರ್ಬೋದು, ಸ್ಮಾರಕಗಳು ಸಿಕ್ಕಿರ್ಬೋದು, ಅಥವಾ ಇತರೆ ಅಂಶಗಳು ಸಿಕ್ಕಿರ್ಬೋದು. ಅಂತ ಎಲ್ಲವುಗಳನ್ನ ಒಂದು ಕ್ರಮಬದ್ಧತೆಯಲ್ಲಿ ಜೋಡಿಸಿ ದಾಖಲಿಸಿ ಇಂಥದ್ದೇ ಅನ್ನುವಂಥದ್ದನ್ನ ಹೆಸರು ಕೊಟ್ಟಿರ್ತಕ್ಕಂಥದಕ್ಕೆ ನಾವೇನಂತ ಕರೆದ್ವಿ? ಇತಿಹಾಸ ಅಂತ ಕರೆದ್ವಿ. ಹಾಗಾಗಿ ಇತಿಹಾಸ ಅನ್ನೋದು ದೇಹವಾದರೆ ಆಧಾರಗಳು ಉಸಿರಿದ್ದಂಗ. ಈ ದೇಹಕ್ಕೆ ಉಸಿರಿದ್ದದಕ್ಕೆ ಬೇರೆ, ಇಲ್ಲದ್ರ ಸತ್ತು ಹೆಣ ಆಗುತ್ತೆ. ಅದಕ್ಕೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಇತಿಹಾಸದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಇತಿಹಾಸಕ್ಕೆ ಎಲ್ಲಿವರೆಗೆ ದಾಖಲೆಗಳು ಸಿಗ್ತಾವೋ ಅಲ್ಲಿವರೆಗೆ ಇತಿಹಾಸ ಜೀವಂತವಾಗಿರುತ್ತ. ಇತಿಹಾಸಕ್ಕೆ ಈ ದಾಖಲೆಗಳು ಎಲ್ಲಿವರೆಗೆ ಸಿಗ್ತಾವೋ ಅಲ್ಲಿವರೆಗೆ ಇತಿಹಾಸ ಅನ್ನೋದು ಜೀವಂತವಾಗಿರುತ್ತ. ಯಾವಾಗ ದಾಖಲೆಗಳು ಸಿಗಲ್ವೋ ಅವಾಗ ಇತಿಹಾಸ ಅನ್ನೋದು ಏನಾಗುತ್ತಲ್ಲ, ಸತ್ತು ಹೋಗುತ್ತೆ ಅಂತ ಹೇಳಿದ್ರು. ನೋಡಿ ಎಂತ ಅದ್ಭುತವಾದಂತಹ ಮಾತನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ, ಡಾಕ್ಟರ್ B.R. ಅಂಬೇಡ್ಕರ್. ನೋಡಿ ಏನಂತ ಹೇಳ್ತಾರೆ ಅವರು, ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಎಲ್ಲಿವರೆಗೆ ನಮಗೆ ಲಭ್ಯವಾಗ್ತವೋ ಸಿಗ್ತವೋ ಅಲ್ಲಿವರೆಗೆ ಇತಿಹಾಸ ಜೀವಂತವಾಗಿ ನಮ್ಮ ಮಧ್ಯದಲ್ಲಿನೇ ಇರುತ್ತ. ಯಾವತ್ತು ನಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮೂಲಾಧಾರಗಳು ಸಿಗಲ್ವೋ ಅವಾಗ ಇತಿಹಾಸ ಏನಾಗುತ್ತ, ಸತ್ತು ಹೋಗುತ್ತೆ, ಅವತ್ತು ನಾವು ಮರಿಬೇಕಾಗುತ್ತ ಅಂತ ಹೇಳಿದ್ರು. ಅಂದ್ರೆ ಇತಿಹಾಸದ ಮೂಲಾಧಾರಗಳಿಗೆ ಕೊರತೆಗಳಿಲ್ಲ. ಅದರಲ್ಲೂ ಮುಖ್ಯವಾಗಿ ಭಾರತದಲ್ಲಿ ಇತಿಹಾಸದ ಮೂಲಾಧಾರಗಳಿಗೆ ಕೊರತೆಗಳಿಲ್ಲ. ಕೊರತೆ ಇರೋದು ಯಾರಿಗೆ? ಇತಿಹಾಸಕಾರರಿಗೆ. ಅದನ್ನು ಸರಿಯಾದ ರೀತಿಯಿಂದ ಸಂಶೋಧಿಸಿ, ಅದನ್ನು ಸರಿಯಾದ ರೀತಿಯಿಂದ ಒಂದು ಕ್ರಮಬದ್ಧವಾಗಿ ಜೋಡಿಸಿ, ಅದಕ್ಕೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ಕೊಟ್ಟು, ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಮಹತ್ವವನ್ನು ಕೊಟ್ಟು ಒಂದು ದಾಖಲೆ ಮಾಡ್ತಕ್ಕಂಥವರ ಸಂಖ್ಯೆ ಕೊರತೆ ಇದೇ ಹೊರತು ಇತಿಹಾಸದ ದಾಖಲೆಗಳಿಗೆ ಕೊರತೆ ಇಲ್ಲ. ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಲ್ಲಿಗೂ ಮಣ್ಣಿಗೂ ಕೂಡ ಒಂದು ಇತಿಹಾಸ ಇದೆ. ಪ್ರಪಂಚದ ಬೇರೆ ಬೇರೆ ಸ್ಥಳಗಳಿಗೆ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಇವತ್ತು ನಾವು ನೋಡ್ತಕ್ಕಂಥದ್ದು ಏನಂತಂದ್ರೆ ಪ್ರಾಚೀನ ಭಾರತದ ಇತಿಹಾಸದ ಅಧ್ಯಯನ. ಪ್ರಾಚೀನ ಭಾರತದ ಇತಿಹಾಸ ಅಧ್ಯಯನ ಅಂತಂದ್ರೆ ಸಾಮಾನ್ಯವಾಗಿ ನಮ್ಗೆ ಹುಟ್ಟಿದ ಮೇಲೆ, ನಾವು ಹುಟ್ಟಿದ ಮೇಲೆ, ನಮ್ಮ ತಂದೆ ತಾಯಿಗಳು ಹುಟ್ಟಿದ ಮೇಲೆ, ಅವ್ರ ತಂದೆ ತಾಯಿ ಹುಟ್ಟಿದ ಮೇಲೆ ಮಾತ್ರ ನಮ್ಗೆ ಗೊತ್ತು. ಅದನ್ನೇನು ಕೇಳೋದು ಏನು ಗೊತ್ತಿಲ್ಲ. ಯಾಕೆ ಹೇಳ್ರಿ? ಅದಕ್ಕೆ ದಾಖಲೆಗಳಿಲ್ಲ. ದಾಖಲೆಗಳಿದ್ರೆ ಒಂದು 3-4 ತಲೆಮಾರುಗಳನ್ನು ಹೇಳ್ಬೋದು ಅಷ್ಟೇ. ಅದಕ್ಕಿಂತ ಪೂರ್ವದಲ್ಲಿ ಯಾರಿದ್ರು ಏನಿದ್ರು ಅಂತಂದ್ರೆ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ದಾಖಲೆಗಳಿಲ್ಲ. ದಾಖಲೆಗಳಿಲ್ಲ ಅನ್ನೋದಕ್ಕಿಂತ ಇತಿಹಾಸಕಾರರ ಕೊರತೆ ಎದ್ದು ಕಾಣ್ತಾ ಇದೆ ನಮ್ಮಲ್ಲಿ. ಅದಕ್ಕೆ ಭಾರತೀಯರಿಗೆ ಇತಿಹಾಸದ ಜ್ಞಾನ ಇದ್ರೂ ಕೂಡ ಅದನ್ನು ಸಂಸ್ಕರಿಸಿ, ಅದನ್ನು ಸರಿಯಾದ ರೀತಿಯಿಂದ ಸಂಶೋಧಿಸಿ, ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಮಹತ್ವದ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥ ಇತಿಹಾಸಕಾರರ ಕೊರತೆ ನಮ್ಮ ದೇಶಕ್ಕಿದೆ. ಹಾಗಾಗಿ ಹೆರೋಡೋಟಸ್ನನ್ನು ನಾವು ಭಾರತದ ಅಥವಾ ಪ್ರಪಂಚದ ಎಲ್ಲಾ ದೇಶದ ಇತಿಹಾಸದ ಪಿತಾಮಹ ಅಂತ ಕರೆದಿದ್ದೇವೆ. ಕಾಲಾನಂತರದಲ್ಲಿ ಬೇರೆ ಬೇರೆ ಹುಟ್ಟಿಕೊಂಡು ಸಂಬಂಧಪಟ್ಟಂತ ಇತಿಹಾಸ ದಾಖಲೆಗಳನ್ನು ನಿರ್ಮಿಸಿದ, ಅದಕ್ಕೆ ದಾಖಲೆಗಳನ್ನು ಕೊಟ್ಟರು. ಕಾಲಾನಂತರದಲ್ಲಿ ಎಲ್ಲವೂ ಕೂಡ ಇತಿಹಾಸದಲ್ಲಿ ಬಂತು. ಅದೇ ರೀತಿಯಲ್ಲಿ ಒಟ್ಟಿನಲ್ಲಿ ಗತಕಾಲದಲ್ಲಿ ನಡೆದಿರ್ತಕ್ಕಂಥ ಮಾನವನ ಜೀವನದ ಸಮಗ್ರ ಘಟನೆಗಳ ಒಂದು ಕ್ರಮಬದ್ಧವಾದ ದಾಖಲೆಯನ್ನು ನಾವೇನಂತ ಕರಿತೀವಿ? ಇತಿಹಾಸ ಅಂತ ಕರಿತೀವಿ. ಈಗ ಇತಿಹಾಸ ಅಂದ್ರೆ ಏನಂತ ಗೊತ್ತಾಯ್ತು. ಮುಖ್ಯವಾಗಿ ಇತಿಹಾಸಕ್ಕೆ ಬೇಕಾಗಿರ್ತಕ್ಕಂಥದ್ದು ನಾನು ಆಗಲೇ ಹೇಳಿದಂಗೆ ಒಂದು ಸ್ಥಳ, ಇನ್ನೊಂದು ಕಾಲ, ಇನ್ನೊಂದು ಘಟನೆ. ನೋಡ್ರಿ, 3 ಅಂಶಗಳು ಇದ್ರಲ್ಲಿ ಇದಾವೋ ಇಲ್ಲೋ ಅನ್ನೋದನ್ನು ನೋಡಿದರೆ, ಈ 3 ಅಂಶಗಳು ಇದ್ರಲ್ಲಿ ಇದಾವೋ ಅಥವಾ ಇಲ್ಲೋ, ಇದೆಯಾ ಅಥವಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಇದೆ.
ಏನ್ ನೋಡ್ರಿ ಏನಂತಂದ್ರೆ ಒಂದನೇದು ಸ್ಥಳ, ಎರಡನೇದು ಕಾಲ, ಮೂರನೇದು ಘಟನೆ. ಹಾಗಾದ್ರೆ ಇದ್ರಾಗ ಇದೆ ಗತಕಾಲದಲ್ಲಿ ನೋಡಿ, ಇಲ್ಲಿ ಕಾಲ ಇದೆ ಗತಕಾಲದಲ್ಲಿ. ಆಮೇಲೆ ಮಾನವನ ಜೀವನದ ಸಮಗ್ರ ಘಟನೆಗಳ ಘಟನೆ ಇದೆ, ಕ್ರಮಬದ್ಧವಾಗಿರ್ತಕ್ಕಂಥ ದಾಖಲೆಯನ್ನು ನಾವು ಏನಂತ ಕರೀತೀವಿ, ಒಂದು ಸ್ಥಳ ಇದೆ, ಇತಿಹಾಸ ಅಂತ ಕರೀತೀವಿ. ಈ ಉದಾಹರಣೆಗೆ ಮನುಷ್ಯ ಮೊದಲು ಎಲ್ಲಿದ್ದ, ಯಾವ ಸ್ಥಳದಾಗಿದ್ದ, ಅವನು ಏನ್ ಮಾಡ್ತಾ ಇದ್ದ, ಅವನಿಗೆ ಮಾತಾಡಕ್ ಬರ್ತಾ ಇತ್ತ, ಬರೆಯಕ್ ಬರ್ತಾ ಇತ್ತ, ಓದಕ್ ಬರ್ತಾ ಇತ್ತ, ಅವನಿಗೆ ಕಮ್ಯುನಿಕೇಶನ್ ಸ್ಕಿಲ್ ಗೊತ್ತಿತ್ತ, ಅಥವಾ ತನ್ನ ಭಾವನೆಗಳನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಳ್ತಾ ಇದ್ನ ಇಲ್ಲ ಅನ್ನೋದನ್ನ ನಾವು ಆಮೇಲೆ ಕಾಲಾನಂತರದಲ್ಲಿ ಕಂಡ್ವಿ. ಮೊದಲು ಇತಿಹಾಸದ ಬಗ್ಗೆ ನಮ್ಮ ಸರಿಯಾದ ರೀತಿಯಿಂದ ಸಂಶೋಧನೆಗಳು ಆಗೋದಕ್ಕಿಂತ ಪೂರ್ವದಲ್ಲಿ ನಾವೇನಂತ ಕರಿತೀವಿ ಅಂತಂದ್ರೆ, ಇತಿಹಾಸ ಬರವಣಿಗೆಗಳಿಲ್ಲದೆ ಇರ್ತಕ್ಕಂಥ ಕಾಲವನ್ನ ಪೂರ್ವ ಇತಿಹಾಸ, ಬರವಣಿಗೆಗಳು ಬಂದ ನಂತರದಲ್ಲಿ ಇತಿಹಾಸ ಅಂತ ಎರಡು ಭಾಗಗಳನ್ನು ಮಾಡಿ ಅಲ್ಲಿ ಸಾಮಾನ್ಯವಾಗಿ ನಾವೇನಂತ ಕರಿತೀವಿ, ಹಳೆಯ ಕಾಲ, ಮಧ್ಯಕಾಲ, ಶಿಲಾಯುಗ, ನಂತರದ ಯುಗ ಅಂತ ಯಾವ ರೀತಿಯಾಗಿ ಮಾಡಿದ್ವು ಅದೇ ರೀತಿ ಏನಂತಂದ್ರೆ ಮನುಷ್ಯನಿಗೆ ಕಾಲಾನಂತರದಲ್ಲಿ ಮಾತನ್ನು ಕಲ್ಕೊಂಡ, ಒಂದು ನಿಶ್ಚಿತವಾಗಿರ್ತಕ್ಕಂಥ ನೆಲೆಯಲ್ಲಿ ನಿಂತುಕೊಂಡ, ಆ ನೆಲೆ ಅನ್ನುವಂಥದ್ದು ಏನಾಯ್ತಪ್ಪ ಅಂದ್ರೆ ಒಂದು ಕುಟುಂಬ, ಒಂದು ಸಂಪ್ರದಾಯ, ಒಂದು ನಾಗರಿಕತೆ ಆಯ್ತು. ಹಾಗಾಗಿ ನಾವೇನಂತ ಕರಿತೀವಿ, ನಾಗರಿಕತೆ. ಯಾವಾಗ ಮನುಷ್ಯ ನಾಗರಿಕ ಪರಿಕಲ್ಪನೆಗೆ ಬಂದು ಆಗ ಮನುಷ್ಯ ನಾಗರಿಕನಾದ. ಹಾಗಾಗಿ ಮನುಷ್ಯ ತನ್ನ ಜೀವನವನ್ನ ಪ್ರತಿಯೊಂದು ನದಿಯ ದಂಡೆ ಮೇಲೆ ನೀರಿನ ಆಶ್ರಯದ ತಾಣಗಳಲ್ಲಿ ಇರ್ತಕ್ಕಂಥದ್ರಿಂದ ಅದೊಂದು ನಾಗರಿಕತೆ ಇತ್ತು. ಉದಾಹರಣೆಗೆ ನಮ್ಮ ದೇಶದ ಇತಿಹಾಸಕ್ಕೂ ಕೂಡ ಒಂದು ಇತಿಹಾಸ ಇದೆ. ಏನಂತಂದ್ರೆ ಸುಮಾರು 5,000 ವರ್ಷಗಳ ಇತಿಹಾಸವಿದೆ. ಭಾರತದ ಇತಿಹಾಸಕ್ಕೆ ಸುಮಾರು 5,000 ವರ್ಷಗಳ ಇತಿಹಾಸವಿದೆ. ಪ್ರಪಂಚದ ಅನೇಕ ನಾಗರಿಕತೆಗಳ ಸಾಲಿಗೆ ನಮ್ಮ ದೇಶದ ಇತಿಹಾಸವೂ ಕೂಡ ಹೊಂದಿದೆ. ನಮ್ಮ ದೇಶವು 5,000 ವರ್ಷಗಳ ಹಿಂದೆ ನಮಗೂ ಕೂಡ ಒಂದು ಇತಿಹಾಸ ಇತ್ತು ಅನ್ನುವಂಥ ಮಾತನ್ನ ನಾವು ಎದೆ ತಟ್ಟಿಕೊಂಡು ಹೇಳಬಹುದು. ಉದಾಹರಣೆಗೆ ಸಿಂಧೂ ನಾಗರಿಕತೆ, ಭಾರತದಲ್ಲಿ ಸಿಂಧು ನಾಗರಿಕತೆ ಅನ್ನೋದಿತ್ತು. ಅದು ಅತ್ಯಂತ ಉಚ್ಚಾಯಿ ಸ್ಥಿತಿಯಲ್ಲಿತ್ತು, ಅತ್ಯಂತ ಉನ್ನತ ಸ್ಥಾನದಲ್ಲಿತ್ತು ಅಂತ ಕೂಡ ನಾವು ಮೂಲಾಧಾರಗಳ ಆಧಾರದ ಮೇಲೆ ಹೇಳಿವಿ ಬರ್ತು, ಇನ್ನೇನಿಲ್ಲ. ಆ ಸ್ಥಳವನ್ನ ನಾವು ಏನ್ ಮಾಡಿವಿ ಅಂತಂದ್ರೆ ಸಂಶೋಧನೆ ಮಾಡಿವಿ. ಆ ಸ್ಥಳವನ್ನು ಸಂಶೋಧನೆ ಮಾಡಿವಿ, ಅದಕ್ಕೆ ನಿಶ್ಚಿತವಾಗಿರ್ತಕ್ಕಂಥ ಒಂದು ಕಾಲವನ್ನು ಕೊಟ್ಟಿವಿ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನಾವು ಏನ್ ಮಾಡಿವಿ ಅಂತಂದ್ರೆ ಸಮಗ್ರವಾಗಿ ದಾಖಲಿಸಿಕೊಂಡಿವಿ. ಹಾಗಾಗಿ ಗತಕಾಲದಲ್ಲಿ ನಡೆದ ಮಾನವನ ಜೀವನದ ಸಮಗ್ರ ಘಟನೆಗಳ ಒಂದು ಕ್ರಮಬದ್ಧವಾದ ದಾಖಲೆಯನ್ನು ನಾವೇನಂತ ಕರಿತೀವಿ, ಇತಿಹಾಸ ಅಂತ ಕರೀತೀವಿ. ಇತಿಹಾಸ, ಇದಕ್ಕೆ ನಾವು ಇತಿಹಾಸ ಅಂತ ಕರೀತೀವಿ. ಏನು ಇತಿಹಾಸ ಅಂದ್ರೆ ಗತಕಾಲದಲ್ಲಿ ನಡೆದ ಮಾನವನ ಜೀವನದ ಸಮಗ್ರ ಘಟನೆಗಳ ಕ್ರಮಬದ್ಧವಾದ ದಾಖಲೆಯೇ ಇತಿಹಾಸ ಅಂತ ಕರೀತೀವಿ. ಹಾಗಾದ್ರೆ ಇತಿಹಾಸವನ್ನ ನೋಡಿದ ನಂತರದಲ್ಲಿ ಅದಕ್ಕೆ ಅದನ್ನಾಗಿರ್ತಕ್ಕಂಥ ಒಂದು ತತ್ವ, ಅರ್ಥ, ಎಲ್ಲ ಅಂಶಗಳನ್ನು ಗಮನಿಸಿದ್ವಿ. ಮುಖ್ಯವಾಗಿ ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಾವು 2 ಭಾಗಗಳಲ್ಲಿ ನಾವು ವಿಂಗಡಿಸಿದ್ವಿ. ಅದನ್ನ ನಾವೇನಂತ ಕರೀತೀವಿ, ಮೂಲಾಧಾರಗಳು ಅಂತ ಕರಿತೀವಿ. ಮೂಲಾಧಾರಗಳು, ಇತಿಹಾಸಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು, ಮೂಲಾಧಾರಗಳು. ಹಾಗಾದ್ರೆ ಇತಿಹಾಸದ ಮೂಲಾಧಾರಗಳು ಯಾವುವು? ಇತಿಹಾಸದ ಮೂಲಾಧಾರ, ಇತಿಹಾಸದ ಮೂಲಾಧಾರಗಳು. ಮುಖ್ಯವಾಗಿ ಇತಿಹಾಸಕ್ಕೆ ಮೂಲಾಧಾರಗಳು ಬೇಕು. ನಾನು ಆಗಲೇ ಹೇಳಿದಂಗೆ ನೋ ಸೋರ್ಸ್ ನೋ ಹಿಸ್ಟ್ರಿ. ದಾಖಲೆಗಳಿಲ್ಲದೆ, ಇತಿಹಾಸವಿಲ್ಲದೆ ಮನುಷ್ಯನಿಗೆ ಬದುಕಲು ಅಸಾಧ್ಯ ಅನ್ನೋದನ್ನು ನಾವು ಯಾವ ರೀತಿ ಕಂಡುಕೊಂಡಿವೋ ಅದೇ ರೀತಿಯಾಗಿ ಪ್ರತಿಯೊಂದು ಜೀವನದ ಮನುಷ್ಯನ ಘಟನೆಗಳನ್ನ ನಾವು ಕ್ರಮಬದ್ಧವಾಗಿ ಜೋಡಿಸಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನು, ಆಧಾರಗಳು. ಅದನ್ನು ನಾವೇನಂತ ಕರಿತೀವಿ, ಮೂಲಾಧಾರಗಳು ಅಂತ ಕರಿತೀವಿ. ಮೂಲವಾಗಿ ಸಿಕ್ಕಂತ ಆಧಾರಗಳು ಮೂಲಾಧಾರ ಅಂದ್ರೆ ಪ್ರಾಥಮಿಕ ಮೂಲಾಧಾರಗಳು ಮತ್ತು ಅನುಷಂಗಿಕ ಆಧಾರಗಳು ಅಂತ ಮತ್ತೆ 2 ಭಾಗಗಳಲ್ಲಿ ವರ್ಗೀಕರಿಸ್ತೀವಿ. ಪ್ರಾಥಮಿಕ ಮೂಲಾಧಾರಗಳು, ಅನುಷಂಗಿಕ ಆಧಾರಗಳು, ಅವು ಯಾವ ಅನ್ನೋದನ್ನು ಮುಂದಿನ ತರಗತಿಗಳಲ್ಲಿ ನಾವು ನೋಡೋಣ. ಈಗ ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಅಂದ್ರೆ, ಒಂದು ಇಲ್ಲಿ ಸಾಹಿತ್ಯದ ಮೂಲಾಧಾರ ಅಂತ ಕರಿತೀವಿ, ಎರಡನೇದು ಪುರಾತತ್ವ ಮೂಲಾಧಾರ ಅಂತ ಕರಿತೀವಿ. ಮೂಲಾಧಾರಗಳಲ್ಲಿ 2 ಮುಖ್ಯವಾಗಿ ಪ್ರಕಾರಗಳು. ಒಂದೇದು ಸಾಹಿತ್ಯದ ಮೂಲಾಧಾರಗಳು, ಸಾಹಿತ್ಯದ ಮೂಲಾಧಾರ, ಸಾಹಿತ್ಯದ ಮೂಲಾಧಾರಗಳು. ಎರಡನೇದು ಪುರಾತತ್ವ ಮೂಲಾಧಾರಗಳು, ಪುರಾತತ್ವ ಮೂಲಾಧಾರಗಳು. ಪುರಾತತ್ವ ಮೂಲಾಧಾರ. ಮತ್ತೆ ಸಾಹಿತ್ಯದ ಮೂಲಾಧಾರಗಳಲ್ಲಿ 2 ಪ್ರಕಾರ. ಮತ್ತೆ ಸಾಹಿತ್ಯದ ಮೂಲಾಧಾರಗಳಲ್ಲಿ ಎಷ್ಟು ಪ್ರಕಾರಗಳಲ್ಲಿ ಕಾಣ್ತೀವಿ ನಾವು? 2 ಪ್ರಕಾರಗಳಲ್ಲಿ ಕಾಣ್ತೀವಿ. ಆ ಪ್ರಕಾರಗಳು ಯಾವುವು ಅಂತಂದ್ರೆ, ಒಂದನೇದು ದೇಶೀಯ ಮೂಲಾಧಾರಗಳು, ದೇಶೀಯ ಮೂಲಾಧಾರಗಳು, ದೇಶೀಯ ಮೂಲಾಧಾರ ಅಂದ್ರೆ ನಮ್ಮ ಭಾರತ ದೇಶದಲ್ಲಿನೇ ಸಿಕ್ಕಿರ್ತಕ್ಕಂಥ, ನಮ್ಮ ಭಾರತೀಯರೇ ಬರೆದಿರ್ತಕ್ಕಂಥ ಆಧಾರಗಳು. ಪ್ರಾಚೀನ ಕಾಲದಿಂದ ಹಿಡಿದು ಇಂದಿನ ಕಾಲದವರೆಗೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ಸಂಬಂಧಪಟ್ಟಂತ ಎಲ್ಲ ಆಧಾರಗಳನ್ನು ಜೋಡಿಸಿ ಅವರು ಒಂದು ಇತಿಹಾಸವನ್ನು ರಚನೆ ಮಾಡಿದ್ರು. ಹಾಗಾಗಿ ನಮ್ಮ ದೇಶದ ಸಾಹಿತ್ಯದ ಮೂಲಾಧಾರಗಳಲ್ಲಿ ದೇಶೀಯ ಸಾಹಿತ್ಯದ ಮೂಲಾಧಾರಗಳು, ಉದಾಹರಣೆಗೆ
ರಾಜ ಮಹಾರಾಜರ ಆಸ್ಥಾನದಲ್ಲಿದ್ದಂಥ ಕವಿಗಳು, ಪಂಡಿತರು, ಆಮೇಲೆ ಪ್ರಮುಖವಾಗಿರ್ತಕ್ಕಂಥ ವಿದ್ವಾಂಸರು, ಅನೇಕ ಜನ ಪ್ರಮುಖವಾಗಿರ್ತಕ್ಕಂಥ ಏನಂದ್ರೆ ಈ ಅಕ್ಷರ ಜ್ಞಾನವನ್ನು ಉಳ್ಳಂತ ವ್ಯಕ್ತಿಗಳು ರಚನೆ ಮಾಡಿರ್ತಕ್ಕಂಥ ಬರಹಗಳನ್ನು ನಾವು ದೇಶೀಯ ಮೂಲಾಧಾರಗಳು ಅಂತ ಕರಿತೀವಿ. ಅಂದ್ರೆ ದೇಶೀಯವಾಗಿ ಪ್ರಥಮವಾಗಿ ದೇಶೀಯವಾಗಿ ರೆಡಿಯಾಗಿರ್ತಕ್ಕಂಥ ಬರೆಯಲ್ಪಟ್ಟಂತವುಗಳಿಗೆ ದೇಶೀಯ ಮೂಲಾಧಾರಗಳು ಅಂತ ಹೇಳಿ. ನಮ್ಮ ದೇಶಕ್ಕೆ ಪ್ರಾಚೀನ ಕಾಲದಿಂದ ಹಿಡಿದು ಇಂದಿನ ಕಾಲವರೆಗೆ ಅಂದ್ರೆ ಇತಿಹಾಸದ ಕಾಲವರೆಗೆ ಬಂದಿರತಕ್ಕಂಥ ಯಾರಾದರೂ ರಾಯಭಾರಿಗಳು ಬಂದಿದ್ರೆ, ಬೇರೆ ದೇಶದ ಕವಿಗಳು ಬಂದಿದ್ರೆ, ಅಥವಾ ಈ ಸಾಮಾನ್ಯವಾಗಿ ಬೇರೆ ದೇಶದಿಂದ ಬಂದಿರತಕ್ಕಂಥ ಆಸ್ಥಾನಕ್ಕೆ ಬಂದಿರತಕ್ಕಂಥ ರಾಯಭಾರಿಗಳು ಬಂದಿದ್ರೆ, ಅವರು ಇಲ್ಲಿ ಇದ್ದಷ್ಟು ದಿನಗಳ ಕಾಲ ಇಲ್ಲಿರ್ತಕ್ಕಂಥ ಎಲ್ಲಾ ಅಂಶಗಳನ್ನ, ಆಳ್ವಿಕೆಯನ್ನ, ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಂಸ್ಕೃತಿಕ, ಹೀಗೆ ಹಲವಾರು ವಿಚಾರಗಳನ್ನ ಕೇಳಿ ನೋಡಿ ಅದನ್ನ ಅನುಭವಿಸಿರ್ತಕ್ಕಂಥ ಆಧಾರಗಳ ಮೇಲೆ ತಮ್ಮ ಬುದ್ಧಿಶಕ್ತಿಗೆ ಅನುಗುಣವಾಗಿ ಬಂದಿರತಕ್ಕಂಥ ಆಧಾರಗಳನ್ನ ನಾವು ವಿದೇಶೀಯ ಮೂಲಾಧಾರಗಳು ಅಂತ ಕರಿತೀವಿ. ವಿದೇಶಿ ಅಂದ್ರೆ ಅವ್ರು ದೇಶೀಯರಲ್ಲ. ನಮ್ಮ ದೇಶಕ್ಕೆ ಯಾತ್ರಾರ್ಥಿಗಳಾಗಿ ಬಂದಿರತಕ್ಕಂಥವ್ರು, ಯಾವುದೋ ಕಾರ್ಯಕ್ಕಾಗಿ ಬಂದಿರತಕ್ಕಂಥವ್ರು, ಅಥವಾ ದಾಳಿಯ ಸಂದರ್ಭದಲ್ಲಿ ಭಾರತಕ್ಕೆ ಬಂದಿರತಕ್ಕಂಥವ್ರು, ದಾಳಿಯ ಸಂದರ್ಭದಲ್ಲಿ ಇಲ್ಲೇ ಬಂದು ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಘಟನೆಗಳನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ಒಂದು ಅಂಶಗಳನ್ನ ತಮ್ಮದೇ ಇರ್ತಕ್ಕಂಥ ಬರವಣಿಗೆಗಳ ಮೂಲಕ ಬಂದಿರತಕ್ಕಂಥ ಆಧಾರಗಳನ್ನ ನಾವು ಹೇಳ್ತಕ್ಕಂತಂದ್ರೆ ವಿದೇಶೀಯ ಮೂಲಾಧಾರಗಳು. ಎರಡನೇದು ಏನಪ್ಪ ಅಂತಂದ್ರೆ ವಿದೇಶೀಯ ಮೂಲಾಧಾರಗಳು. ವಿದೇಶೀಯ ಮೂಲಾಧಾರಗಳು ನೋಡಿ, ಸಾಹಿತ್ಯದ ಮೂಲಾಧಾರಗಳಲ್ಲಿ ಎರಡು ಪ್ರಕಾರ. ಒಂದು ದೇಶೀಯ ಸಾಹಿತ್ಯ, ಎರಡನೇದು ವಿದೇಶೀಯ ಸಾಹಿತ್ಯ. ಅಂದ್ರೆ ನಾನು ಆಗಲೇ ಹೇಳಿದಂಗೆ ದೇಶೀಯವಾಗಿ ರಚನೆಯಾಗಿರ್ತಕ್ಕಂಥ ಅಂಶಗಳನ್ನ ದೇಶೀಯ ಸಾಹಿತ್ಯ ಅಂತ ಕರೆದ್ರೆ, ಭಾರತಕ್ಕೆ ಬಂದಿರತಕ್ಕಂಥ ಬೇರೆ ಬೇರೆ ದೇಶದ, ಬೇರೆ ಬೇರೆ ನಗರದ, ಬೇರೆ ಬೇರೆ ಪ್ರದೇಶದ ಅಥವಾ ಬೇರೆ ಬೇರೆ ದೇಶಗಳ ಖಂಡಗಳ ಅಧಿಕಾರಿಗಳು, ರಾಯಭಾರಿಗಳು, ಕವಿಗಳು ಅಥವಾ ಆಸ್ಥಾನಿಕರು ಬಂದಿರತಕ್ಕಂಥದ್ದು ಇಲ್ಲಿದ್ದು ತಾವು ಅನುಭವಿಸಿ ನೋಡಿ ಬಂದಿರತಕ್ಕಂಥದ್ದನ್ನ ನಾವು ವಿದೇಶಿ ಬರಹಗಳು ಅಥವಾ ವಿದೇಶಿಯ ಸಾಹಿತ್ಯದ ಮೂಲಾಧಾರಗಳು ಅಂತ ಕರಿತೀವಿ. ಹಾಗಾಗಿ ಸಾಹಿತ್ಯದ ಮೂಲಾಧಾರಗಳು ಮತ್ತು ಪುರಾತತ್ವ ಮೂಲಾಧಾರಗಳು ಭಾರತದ ಇತಿಹಾಸದ ಮೂಲಾಧಾರಗಳು. ಇದರಲ್ಲಿ ಎರಡು ಪ್ರಕಾರ, ಒಂದು ಸಾಹಿತ್ಯದ ಮೂಲಾಧಾರ, ಇನ್ನೊಂದು ಪುರಾತತ್ವ ಮೂಲಾಧಾರ. ಮತ್ತೆ ಸಾಹಿತ್ಯದ ಮೂಲಾಧಾರಗಳಲ್ಲಿ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಅದೇ ರೀತಿಗೆ ಪುರಾತತ್ವ ಮೂಲಾಧಾರಗಳಲ್ಲಿ ಸಾಮಾನ್ಯವಾಗಿ ನಾವೇನಂತ ಕರಿತೀವಿ ಅಂತಂದ್ರೆ, ಮೊದಲನೇದಾಗಿ ಭೂ ಉತ್ಖನನ. ಭೂ ಉತ್ಖನನ, ಭೂ ಉತ್ಖನನ. ಎರಡನೇದಾಗಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಶಾಸನಗಳು, ಶಾಸನಗಳು. ಮೂರನೇದಾಗಿ ಬರ್ತಕ್ಕಂಥದ್ದು ನಾಣ್ಯಗಳು, ನಾಣ್ಯಗಳು. ನಾಲ್ಕನೇದು ಸ್ಮಾರಕಗಳು, ಸ್ಮಾರಕಗಳು. ಐದನೇದು ಇತರೆ ಅಂಶಗಳು, ಇತರೆ ಅಂಶಗಳು. ಇವು ಅದಕ್ಕಲ್ಲದೆ ಇರತಕ್ಕಂಥ ಅಂಶಗಳು. ಕೇವಲ ಸಾಹಿತ್ಯದ ಮೂಲಾಧಾರಗಳನ್ನು ಮಾತ್ರ ನಾವು ಮೂಲಾಧಾರಗಳನ್ನು ಪರಿಗಣಿಸಕ್ಕಾಗಲ್ಲ. ಉದಾಹರಣೆಗೆ ಸಾಹಿತ್ಯದ ಮೂಲಾಧಾರ ಸಿಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಇವು ನಮ್ಗೆ ಏನಾಗ್ತವೆ ಅಂತಂದ್ರೆ ಮೂಲಾಧಾರಗಳಿಗೆ ಸಹಾಯವನ್ನು ಮಾಡ್ತವೆ. ಈಗ ಉದಾಹರಣೆಗೆ ಸಿಂಧು ನಾಗರಿಕತೆಗಳಲ್ಲಿ, ಸಿಂಧು ನಾಗರಿಕತೆ ಅಂತ ಕರಿತೀವಿ, ನಮ್ಮ ದೇಶದ ಪ್ರಥಮ ನಾಗರಿಕತೆ ಸಿಂಧು ನಾಗರಿಕತೆ ಅಂತ ಕರಿತೀವಲ್ಲ, ಆ ಸಿಂಧು ನಾಗರಿಕತೆಗಳಲ್ಲಿ ನಮ್ಗೆ ಏನ್ ಸಿಕ್ಕಿಲ್ಲ ಅಂತಂದ್ರೆ, ಸಿಂಧು ನಾಗರಿಕತೆಗಳಲ್ಲಿ ಕೇವಲ ಚಿತ್ರಲಿಪಿಗಳ ಮೂಲಕ ಅವ್ರೇನ್ ಮಾಡಿದ್ರು ಅಂತಂದ್ರೆ ತಮ್ಮ ಅನುಭವವನ್ನ, ತಮ್ಮ ಜ್ಞಾನವನ್ನ, ತಮ್ಮ ಭಾವನೆಗಳನ್ನ ಹೇಳಿದ್ರು. ಅದು ದುರದೃಷ್ಟಕರವಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದ್ರೆ, ಸಿಂಧು ನಾಗರಿಕತೆಗಳಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಎಲ್ಲವುಗಳು ಕೂಡ ಚಿತ್ರಲಿಪಿಯಲ್ಲಿ ಇರ್ತಕ್ಕಂಥದ್ರಿಂದ ಇದುವರೆಗೂ ಕೂಡ ಅವುಗಳನ್ನು ಓದಿ ಅರ್ಥೈಸಿಕೊಳ್ತಕ್ಕಂಥದ್ದು ನಮ್ಗೆ ಆಗಿಲ್ಲ. ಕಾರಣ ಏನಪ್ಪ ಅಂತಂದ್ರೆ, ಅವರು ತಮ್ಮ ಭಾವನೆಗಳನ್ನ ಅಕ್ಷರಗಳ ರೂಪದಲ್ಲಿ ಬರೆಯದೆ ಚಿತ್ರಗಳ ರೂಪದಲ್ಲಿ ಬರೆದಿರ್ತಕ್ಕಂಥದ್ರಿಂದ ಅದರ ಬಗ್ಗೆ ನಮ್ಮ ಮಾಹಿತಿಗಳು ಇವತ್ತಿಗೆ ಲಭ್ಯವಾಗಿವೆ. ಹಾಗಾದ್ರೆ ಸಿಂಧು ನಾಗರಿಕತೆಯನ್ನು ಯಾವುದರ ಆಧಾರದ ಮೇಲೆ ನಾವು ರಚನೆ ಮಾಡಿವಿ, ಯಾವುದರ ಆಧಾರದ ಮೇಲೆ ರಚನೆ ಮಾಡಿವಿ ಅಂತಂದ್ರೆ ಪುರಾತತ್ವ ಮೂಲಾಧಾರಗಳ ಆಧಾರದ ಮೇಲೆ ರಚನೆ ಮಾಡಿವಿ. ಪುರಾತತ್ವ ಮೂಲಾಧಾರಗಳ ಆಧಾರದ ಮೇಲೆ ರಚನೆ ಮಾಡಿವಿ. ಉದಾಹರಣೆಗೆ ಅಲ್ಲಿ ಭೂ ಉತ್ಖನನವನ್ನು ಕೈಗೊಂಡು, ಎಕ್ಸ್ಪ್ಲನೇಷನ್ ಅಂತ ಏನ್ ಕರೀತೀವಲ್ಲ, ಭೂ ಉತ್ಖನನ. ಒಂದು ಪ್ರದೇಶದಲ್ಲಿ ಅಲ್ಲಿ ಏನಾದರೂ ಅನುಮಾನಗಳು ಉಂಟಾದ್ರೆ ಅಥವಾ ಐತಿಹಾಸಿಕ ಕುರುಹುಗಳು ಸಿಕ್ಕರೆ ಆ ಪ್ರದೇಶವನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಭೂ ಉತ್ಖನನ ಮಾಡ್ತೀವಿ. ಅಂತ ಸಂದರ್ಭದಲ್ಲಿ ಈ ಹಿಂದೆ ನಾನು ಆಗಲೇ ಹೇಳಿದ್ದೀನಿ, ಗತಕಾಲದಲ್ಲಿ ಇರ್ತಕ್ಕಂಥ ಮನುಷ್ಯನ ಬದುಕಿಗೆ ಸಂಬಂಧಪಟ್ಟಂತ ಅವಶೇಷಗಳು, ಕೇವಲ ಅವಶೇಷಗಳು ಸಿಗಬೇಕಂದ್ರೆ ಬಂಗಾರದ, ಬೆಳ್ಳಿಯ ಅಥವಾ ಅವತ್ತಿನ ಕಾಲದಲ್ಲಿ ಹೋರಾಟ ಮಾಡಿದ ಖಡ್ಗ, ಗುರಾಣಿ, ಈಟಿ, ಬರ್ಚಿಗಳು ಅಥವಾ ಇನ್ಯಾವುದೋ ಸಿಗಬೇಕಂತ ಏನಿಲ್ಲ. ಮನುಷ್ಯನ ಮೂಳೆಗಳು ಕೂಡ ಇತಿಹಾಸವನ್ನು ರಚನೆ ಮಾಡಿ, ಮನುಷ್ಯನ ಮೂಳೆ ಕೂಡ ಇತಿಹಾಸವನ್ನು ರಚನೆ ಮಾಡಿ. ನೋಡಿ, ಅವತ್ತಿನ ಕಾಲದಲ್ಲಿ ಅವರು ಪ್ರತಿನಿತ್ಯ ಜೀವನದಲ್ಲಿ ಉಪಯೋಗಿಸತಕ್ಕಂಥ ವಸ್ತುಗಳು ಮತ್ತು ಒಕ್ಕಲತನದಲ್ಲಿ ಉಪಯೋಗಿಸಿರ್ತಕ್ಕಂಥ ವಸ್ತುಗಳು, ಬೀಜಗಳು, ಆಮೇಲೆ ಯುದ್ಧದ ಸಂದರ್ಭದಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಅಳಿದುಳಿದು ಮುರಿದು ಬಿದ್ದಿರ್ತಕ್ಕಂಥ ಆಯುಧಗಳು ಮತ್ತು
ಪ್ರತಿನಿತ್ಯ ಅವರು ಅಲಂಕಾರಿಕವಾಗಿ ಹಾಕಿಕೊಳ್ತಕ್ಕಂಥ ಆಭರಣಗಳು, ಅವರು ತೊಟ್ಟುಕೊಂಡಿರ್ತಕ್ಕಂಥ ಸೀರೆಯ ಚೂರುಗಳು ಅಥವಾ ಅವರು ಬಳಸಿರ್ತಕ್ಕಂಥ ಮಡಿಕೆ ಕುಡಿಕೆ ಇನ್ನಿತರ ವಸ್ತುಗಳು ಕೂಡ ಇತಿಹಾಸವನ್ನು ನಿರ್ಮಾಣ ಮಾಡ್ತಾವ. ಯಾಕಂದ್ರೆ ಅವುಗಳು ಕೂಡ ಆಧಾರ. ಇದನ್ನೇ ನಾವು ಪ್ರಾಥಮಿಕ ಮೂಲಾಧಾರಗಳು ಅಂತ ಕರೆದು. ಪ್ರಾಥಮಿಕ ಮೂಲಾಧಾರ ಯಾಕಂದ್ರೆ ಅವರು ಮನುಷ್ಯ, ಆವತ್ತಿನ ಕಾಲದ ಮನುಷ್ಯ, ಗತಕಾಲದ ಮನುಷ್ಯ ತನ್ನ ಜೀವನದಲ್ಲಿ ತಾನೇ ತಯಾರಿಸಿಕೊಂಡಿರ್ತಕ್ಕಂಥದ್ದು, ಸ್ವತಃ ತನ್ನ ಕೈಯಾರೆ ತಯಾರು ಮಾಡಿಕೊಂಡಿರ್ತಕ್ಕಂಥ ಅವಶೇಷಗಳು ಅವನು ಅಳದ ನಂತರ, ಅವನ ಜೀವನ ಹೋದ ನಂತರ ಅವನೇನ್ ಮಾಡ್ತಾನ, ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ತಾನ. ಅವುಗಳು ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ತಾವ. ಅದೆಷ್ಟೋ ಅಡಿಗಳ ಒಳಗೆ ಮಣ್ಣಾಗಿ ಹೋಗಿರ್ತಕ್ಕಂಥ ಅವಶೇಷಗಳನ್ನ ವೈಜ್ಞಾನಿಕವಾಗಿ ಮೇಲೆತ್ತುವಂತ ಕಾರ್ಯಕ್ಕೆ ನಾವು ಏನು ಕರಿತೀವಿ, ಭೂ ಉತ್ಖನನ ಅಂತ ಕರಿತೀವಿ. ಭೂಮಿಯಲ್ಲಿ ಅಡಗಿಕೊಂಡಿರ್ತಕ್ಕಂಥ ಗತಕಾಲದ ಅವಶೇಷಗಳನ್ನ ವೈಜ್ಞಾನಿಕ ಅಂಶಗಳ ಮೂಲಕ ಮೇಲೆತ್ತುವಂತಹ ಕಾರ್ಯಕ್ಕೆ ಭೂ ಉತ್ಖನನ ಅಂತ ಕರಿತೀವಿ. ಅಂತ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಪ್ರತಿಯೊಂದು ಆಧಾರಗಳ ಮೇಲೆ ನಾವು ಇತಿಹಾಸವನ್ನು ರಚನೆ ಮಾಡ್ತೀವಿ. ಈಗ ಉದಾಹರಣೆ ನಾನು ಆಗಲೇ ಹೇಳಿದೆ, ಸಿಂಧು ನಾಗರಿಕತೆಗಳಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡಿದ್ವಿ ಅಂತಂದ್ರೆ ಅಧ್ಯಯನದ ಅನುಕೂಲಕ್ಕಾಗಿ ನಗರ ಯೋಜನೆ ಅಂತ ಮಾಡಿಕೊಂಡಿದ್ವಿ. ಆಮೇಲೆ ಅವರ ಸಾಮಾಜಿಕ ಜೀವನ, ಅವರ ಧಾರ್ಮಿಕ ಜೀವನ, ಅವರ ಆರ್ಥಿಕ ಜೀವನ, ಅವರ ಇತರ ಅಂಶಗಳನ್ನು ನೋಡಿದ್ವಿ. ಅಲ್ಲಿ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಸಾಹಿತ್ಯದ ಮೂಲಾಧಾರಗಳಲ್ಲ. ಹಾಗಾದ್ರೆ ಯಾವುದರ ಮೇಲೆ ಸಿಂಧು ನಾಗರಿಕತೆಯ ನಗರ ಜೀವನವನ್ನು ನೋಡಿದ್ವಿ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ರಚನೆ ಮಾಡಿರ್ತಕ್ಕಂಥ ನಗರಗಳ ರಸ್ತೆಗಳು, ಕಟ್ಟಡಗಳು, ಆಮೇಲೆ ಮನೆಗಳು, ಅವರು ಕಟ್ಟಿರ್ತಕ್ಕಂಥ ಸ್ನಾನದ ಗೃಹಗಳು ಅಥವಾ ಇನ್ನಿತರ ವಿಚಾರಗಳ ಅಂಶಗಳ ಮೇಲೆ ಅವರ ನಗರ ಯೋಜನೆಯನ್ನು ರಚನೆ ಮಾಡಿ. ಅದು ಯಾವುದರಿಂದ ಸಾಧ್ಯವಾಗಿದೆ? ಭೂ ಉತ್ಖನನದಿಂದ ಮಾತ್ರ. ಹಾಗಾಗಿ ಇತಿಹಾಸದ ಮೂಲಾಧಾರಗಳಿಗೆ ಸಾಹಿತ್ಯದ ಮೂಲಾಧಾರಗಳು ಒದಗಿಸಲಾದಂತಹ ಎಷ್ಟೋ ಆಧಾರಗಳನ್ನ ಪುರಾತತ್ವ ಮೂಲಾಧಾರಗಳು ಒದಗಿಸಿವೆ. ಪುರಾತತ್ವ ಮೂಲಾಧಾರಗಳು ಒದಗಿಸಿವೆ ಮತ್ತು ಪುರಾತತ್ವ ಮೂಲಾಧಾರಗಳು ಒದಗಿಸದೇ ಇರತಕ್ಕಂಥ ಕೆಲವು ವಿಷಯಗಳನ್ನ ಸಾಹಿತ್ಯದ ಮೂಲಾಧಾರಗಳು ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಸಮಕಾಲೀನ ರಾಜರ ಕಾಲದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಕವಿಗಳ ಗ್ರಂಥಗಳಿರ್ಬೋದು, ಅಥವಾ ಅವನ ರಾಜ್ಯಕ್ಕೆ ಯಾರಾದ್ರೂ ಭೇಟಿ ಕೊಟ್ಟಿರ್ತಕ್ಕಂಥ ವಿದೇಶಿಯ ಬರಹಗಳು ಬರೆದಿರ್ತಕ್ಕಂಥ ಕವಿಯ ಗ್ರಂಥಗಳಿರ್ಬೋದು, ಅಥವಾ ತಾಳೆಗರಿಗಳಿರ್ಬೋದು, ಅಥವಾ ಇನ್ನಿತರ ಬಟ್ಟೆಗಳ ಮೇಲೆ ಬರೆದಲ್ಪಟ್ಟಿರ್ತಕ್ಕಂಥ ಬರವಣಿಗೆಗಳಿರ್ಬೋದು. ಇವುಗಳು ಕೂಡ ಸಾಹಿತ್ಯದ ಮೂಲಾಧಾರಗಳಾಗ್ತವೆ. ಇವು ಕೊಡದೇ ಇರ್ತಕ್ಕಂಥ ಆಧಾರಗಳನ್ನ ಇವು ಕೊಟ್ಟೆ ಕೊಡ್ತವೆ. ಇವು ಸ್ವಲ್ಪ ಕೈ ಕೊಡ್ಬೋದು, ಮೂಲಾಧಾರಗಳು ಕೈ ಕೊಡ್ಬೋದು. ಯಾವಾಗ? ಉದಾಹರಣೆಗೆ ದೇಶೀಯ ರಾಜರಲ್ಲಿ ಇರ್ತಕ್ಕಂಥ ಕವಿಗಳು ತನ್ನ ಆಶ್ರಯದಾತರನ್ನ ಹೊಗಳಿ ಬರೀತಕ್ಕಂಥದ್ದು ರೂಢಿ ನಿಯಮ. ಈಗ ಉದಾಹರಣೆಗೆ ಯಾರಾದ್ರೂ ಕವಿ ಇದ್ನಪ್ಪ ಅಂದ್ರೆ, ಯಾರಾದ್ರೂ ಆ ರಾಜಾಶ್ರಯದಲ್ಲಿದ್ರೆ ಆ ರಾಜಾಶ್ರಯದಲ್ಲಿರ್ತಕ್ಕಂಥ ಕವಿ ರಾಜನನ್ನ ಎಷ್ಟೇ ಇದಿದ್ರು ಕೂಡ ಅವನನ್ನು ಹೊಗಳಿ ಬರೀಲೇಬೇಕು. ಅವನು ಶೂರನಲ್ಲದಿದ್ರು ಶೂರ ಅಂತಾನೆ ಬರೀಬೇಕು. ಅವನು ಕೆಟ್ಟವನಾಗಿರ್ತಕ್ಕಂಥದ್ದಾಗಿದ್ರು ಕೂಡ ಒಳ್ಳೆಯವನಿಂದ ಬರೀಬೇಕು. ಕಾರಣ ಏನಪ್ಪ ಅಂದ್ರೆ ಅವನ ಆಶ್ರಯದಾತ. ಈಗ ಕವಿ ದೇಶೀಯ ರಾಜರಲ್ಲಿರ್ತಕ್ಕಂಥ ಒಬ್ಬ ಕವಿ ಅರಸನನ್ನ ತೆಗಳಿ ಬರೆದ್ರೆ ಆ ಕವಿಗೆ ಉಳಿಗಾಲವಿಲ್ಲ. ಆಗ ಅವನು ಏನ್ ಮಾಡ್ಬೇಕಾಗತ್ತಂದ್ರೆ ಯಾವುದೋ ಒಂದು ಒತ್ತಡಕ್ಕೆ ಸಿಲುಕಿ ಅಲ್ಲಿರ್ತಕ್ಕಂಥ ನಿಜವನ್ನು ಮರೆ ಮಾಡಿ ಸ್ವಲ್ಪ ಬರವಣಿಗೆಗಳನ್ನು ಬರೀತೀವಿ. ಅಂತ ಸಂದರ್ಭದಲ್ಲಿ ಇಲ್ಲಿ ಅನುಮಾನಗಳು ಸೃಷ್ಟಿಯಾಗಬಹುದು. ಆದರೆ ಈ ಅಂಶಗಳಲ್ಲಿ ಅನುಮಾನಗಳು ಸೃಷ್ಟಿಯಾಗಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ಇವು ಪ್ರಾಥಮಿಕ ಮೂಲಾಧಾರಗಳು. ಈಗ ಉದಾಹರಣೆಗೆ ಶಾಸನ ಹಂಗೆ ಇರ್ತದೆ. ಶಾಸನ ಎಷ್ಟೋ ಶತಮಾನಗಳ ಕಾಲ ಬರ್ತಕ್ಕಂಥದ್ದು ಹಂಗೆ ಇರುತ್ತೆ. ಈ ನಾಣ್ಯಗಳು ಅವತ್ತಿನ ಕಾಲದಲ್ಲಿ ತಯಾರಿಸಿರ್ತಕ್ಕಂಥ ವಿವಿಧ ಲೋಹಗಳಿಂದ ತಯಾರಿಸಿರ್ತಕ್ಕಂಥ ವಿವಿಧ ಮೌಲ್ಯಗಳಿಂದ ತಯಾರಿಸಿರ್ತಕ್ಕಂಥ ನಾಣ್ಯಗಳು ಇವತ್ತಿನ ಸಿಕ್ಕಾಗ ಅದು ಹಂಗೆ ಇರುತ್ತೆ ಹೊರತು ಅಲ್ಲಿ ಸುಳ್ಳುಗಳನ್ನು ನೋಡಕ್ ಸಾಧ್ಯವಿಲ್ಲ. ಅದನ್ನ ನಾವು ಇವತ್ತಿನ ಕಾಲಕ್ಕೆ ತೂಕಕ್ಕೆ ಹಾಕ್ಬೋದು, ಅದು ಯಾವ ಲೋಹ ಅಂತ ನೋಡ್ಬೋದು. ಇದು ನಮ್ಗೆ ಮೂಲ ಅಂಶಗಳನ್ನ ತಿಳಿಸುತ್ತೆ. ಹಾಗಾಗಿ ಸಾಹಿತ್ಯದ ಮೂಲಾಧಾರಗಳು ಕೊಡದೇ ಇರ್ತಕ್ಕಂಥ ಎಷ್ಟೋ ಸತ್ಯದ ಅಂಶಗಳನ್ನ, ಘಟನೆಗಳನ್ನ ಪುರಾತತ್ವ ಮೂಲಾಧಾರಗಳು ಕೊಟ್ಟಿವೆ. ಹಾಗಾಗಿ ಇತಿಹಾಸಗಳ ಅಧ್ಯಯನದ ಅನುಕೂಲಕ್ಕಾಗಿ ಸಾಹಿತ್ಯದ ಮೂಲಾಧಾರಗಳು ಮತ್ತು ಪುರಾತತ್ವ ಮೂಲಾಧಾರಗಳು ಅಂತೇಳಿ ನಾವು ಎರಡು ವಿಭಾಗಗಳಲ್ಲಿ ವಿಂಗಡಿಸಿದ್ದೇವೆ. ಇದರಲ್ಲಿ ದೇಶೀಯ ಮೂಲಾಧಾರಗಳು ಮತ್ತು ವಿದೇಶಿಯ ಮೂಲಾಧಾರಗಳನ್ನು ಗಮನಿಸ್ತೇವೆ. ನೋಡಿ, ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದೆ, ಒಬ್ಬ ರಾಜನ ಆಸ್ಥಾನದಲ್ಲಿ, ದೇಶೀಯ ರಾಜನ ಆಸ್ಥಾನದಲ್ಲಿ ಯಾರಾದ್ರೂ ಕವಿಗಳು ಅವನನ್ನು ಹೊಗಳಿ ಬರೆದಿರ್ತಕ್ಕಂಥದ್ದು ಇರ್ತೀವಿ. ಅದೇ ಸಂದರ್ಭದಲ್ಲಿ ವಿದೇಶದಿಂದ ಬಂದಿರ್ತಕ್ಕಂಥ ಯಾರಾದ್ರೂ ಕವಿ, ರಾಯಭಾರಿ ಅಲ್ಲಿ ನಡೆದಂತ ಘಟನೆಗಳನ್ನು ಬರೆದಿರ್ತಾನ. ಇವು ಸ್ವಲ್ಪ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಅಂಶಗಳನ್ನು ಕೊಡ್ಬೋದು ಕೆಲವು ವಿಷಯದಲ್ಲಿ. ಆಗ ಇವು ಮಾತ್ರ ಪೂರ್ತಿಯಾಗಿ ಸತ್ಯದ ಅಂಶಗಳನ್ನೇ ಕೊಡ್ತಾವ. ಒಟ್ಟಿನಲ್ಲಿ ಇತಿಹಾಸದ ಮೂಲಾಧಾರಗಳನ್ನು ಮುಖ್ಯವಾಗಿ ನಾವು ಎರಡು ಭಾಗಗಳಲ್ಲಿ ವಿಂಗಡಿಸ್ತೀವಿ. ಒಂದು ಸಾಹಿತ್ಯದ ಮೂಲಾಧಾರ, ಎರಡನೇದು ಪುರಾತತ್ವ ಮೂಲಾಧಾರ. ಹಾಗಾಗಿ ಸಾಹಿತ್ಯದ ಮೂಲಾಧಾರಗಳು ಮತ್ತು ಪುರಾತತ್ವ ಮೂಲಾಧಾರಗಳು ಇತಿಹಾಸಕ್ಕೆ ಎರಡು ಕಣ್ಣುಗಳಿದ್ದಂಗೆ. ಇವಿರ್ಲಾರ್ದ ಇತಿಹಾಸ ಇಲ್ಲ. ಯಾಕಂದ್ರೆ ಇದಾದ್ರೂ ಇರಬೇಕು, ಇಲ್ಲದಾದ್ರೆ ಇರಲೇಬೇಕು. ನಾನು ಆಗಲೇ ಹೇಳಿದಂಗೆ ಇತಿಹಾಸ ಅನ್ನೋದು ದೇಹವಾದ್ರೆ ಆಧಾರಗಳು ಉಸಿರಿದ್ದಂಗೆ. ಈ ಉಸಿರಿಲ್ಲದ ದೇಹಕ್ಕೆ ಯಾವ ರೀತಿ ಬೆಲೆ ಇರುವ ಅದೇ ರೀತಿ ಮೂಲಾಧಾರಗಳಿಂದ ಇತಿಹಾಸಕ್ಕೆ ಬೆಲೆ ಇಲ್ಲ. ಹಾಗಾಗಿ ಇತಿಹಾಸದಲ್ಲಿ ಸಾಹಿತ್ಯದ ಮೂಲಾಧಾರ ಮತ್ತು ಪುರಾತತ್ವದ ಮೂಲಾಧಾರಗಳಂತ ಕರಿತೀವಿ ನಾವು. ಹಾಗೆ ಇದನ್ನ ಸಾಹಿತ್ಯದ ಮೂಲಾಧಾರದಲ್ಲಿ ದೇಶೀಯ, ವಿದೇಶಿಯ ಮೂಲಾಧಾರಗಳು, ಪುರಾತತ್ವ ಮೂಲಾಧಾರಗಳಲ್ಲಿ
ಅಂಶಗಳನ್ನು ನಾವು ನೋಡ್ತೀವಿ. ಹಾಗಾಗಿ ನಾಳೆ ಮುಂದಿನ ತರಗತಿಯಲ್ಲಿ ಸಾಹಿತ್ಯದ ಮೂಲಾಧಾರಗಳು ಯಾವುವು, ಅದರಲ್ಲಿ ದೇಶೀಯ ಸಾಹಿತ್ಯದ ಮೂಲಾಧಾರಗಳು ಯಾವುವು, ವಿದೇಶಿಯ ಸಾಹಿತ್ಯದ ಮೂಲಾಧಾರಗಳು, ಇಲ್ಲಿ ಚೀನಾದ ಬರಹಗಳು, ಅರಬ್ ಬರಹಗಳು ಅಥವಾ ಇತರೆ ಬರಹಗಳು ಅಂತ ಬರ್ತವ. ಇಲ್ಲಿ ದೇಶೀಯ ಸಾಹಿತ್ಯದಲ್ಲಿ ಮತ್ತೆ ಇದರಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳನ್ನು ಕಾಣ್ತೀವಿ ನಾವು. ಆ ಎರಡು ಪ್ರಕಾರಗಳು ಯಾವುವು, ಅವು ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತವ, ಅದನ್ನು ಯಾರು ಬರೆದ್ರು, ಅದರ ವಿಚಾರಗಳು ಏನು ಅನ್ನೋದನ್ನ ಮುಂದಿನ ತರಗತಿಗಳಲ್ಲಿ ನೋಡೋಣ. ಇಲ್ಲಿಗೆ ಈ ಒಂದು ಸುಮ್ಮನೆ ಇಂಟ್ರೊಡಕ್ಷನ್ ಕ್ಲಾಸ್ ಅಂತ ಏನು ಕರಿತೀವಲ್ಲ, ಆ ಇಂಟ್ರೊಡಕ್ಷನ್ ಕ್ಲಾಸ್ ಅನ್ನ ನಾನು ಮಾಡಿದ್ದೀನಿ. ಇದ್ರ ಬಗ್ಗೆ ತಮ್ಮ ಕಾಮೆಂಟ್ ಅನ್ನ ಈ ಒಂದು ಪೇಜಿಗೆ ಲೈಕ್ ಕೊಡಬೇಕಾಗಿರ್ತಕ್ಕಂಥದ್ದನ್ನು ತಾವು ಮಾಡಬೇಕು ಮತ್ತು ತಾವು ಗಮನಿಸಬೇಕು. ಮತ್ತು ಏನಾದರೂ ಇದರಲ್ಲಿ ಬದಲಾವಣೆಗಳು ಆಗಬೇಕಾಗಿತ್ತು ಅಂದ್ರೆ ದಯವಿಟ್ಟು ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ರಿ ಅನ್ನುವಂಥ ಮಾತನ್ನು ನಾನು ಹೇಳೋದ್ರ ಜೊತೆಗೆ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರ.